ಮೊದಲನೇದಾಗಿ ನನಗೆ ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಶ್ರೀ ರಾಮಕೃಷ್ಣ ಪಿರಮಿಡ್ ಜ್ಞಾನ ಮಂದಿರವರಿಗೆ ನನ್ನ ಆತ್ಮಪೂರ್ಣ ಹಾಗೆಯೇ ಇಲ್ಲಿಗೆ ಬಂದಲೇ ನನಗೆ ಒಂದು ವಿಷಯ ಗೊತ್ತಾಯಿತು. ಇವತ್ತಿನ ದಿನ ಇಲ್ಲಿ ನಂದೇ ಫಸ್ಟ್ ಕ್ಲಾಸ್ ಇಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಕ್ಷೇತ್ರವನ್ನು ನನ್ನ ಕ್ಲಾಸಿಂದ ಪ್ರಾರಂಭ ಆಗ್ತಿರೋದ್ರಿಂದ ಇದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಇರೋದು. ಅದಕ್ಕಾಗಿ ಈ ಹಳೆ ಚಾಮರಾಜಪೇಟೆ ಅವತ್ತು ಇಲ್ಲಿ ಈಶ್ವರವರು ಹಾಗೂ ರವಿಯವರು ಇನ್ನೂ ತುಂಬ ಮಂದಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಆತ್ಮಪೂರ್ವಕ ಈ ಸೆಂಟರ್ ಒಂದು ಅತ್ಯಂತ ಆಧುನಿಕ ಆಧ್ಯಾತ್ಮಿಕ ಶಕ್ತಿ ಕ್ಷೇತ್ರವಾಗಿ ಮುಂದೆ ಒಯ್ಯಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಮಾಸ್ಟರ್ ಕೆಲಸಗಳ ವಾಸ್ತವ ಇಲ್ಲಿ ಎಷ್ಟು ಮಂದಿ ಹೊಸದಾಗಿ ಬಂದಿದ್ದೀವಿ? ಇಲ್ಲಿ ಫಸ್ಟ್ ಟೈಮ್ ಪಿರಮಿಡ್ ಜ್ಞಾನಕ್ಕೆ ಬಂದಿರೋ ಕಾರಣ ಇದೀರಾ ಕೈ ಎತ್ತಾರೆ. ಓಕೆ, ಇಲ್ಲಿ ಎಷ್ಟು ಮಂದಿ ಮೊನ್ನೆನೇ ತಲೆ ಮುಗಿಸ್ಕೊಂಡಿರೋ ಕಾರ್ಯಕ್ರಮ ಬುದ್ಧ ಪೂರ್ಣಿಮಾ ಕರ್ನಾಟಕ ಪಿರಮಿಡ್ ಧ್ಯಾನ ಸರ್ಕಾರ ಟ್ರಸ್ಟ್ ಕಡೆಯಿಂದ ಕರ್ನಾಟಕ ಧ್ಯಾನ ಮಹಾಚಕ್ರ ಒಂದನೇ ನಡೀತಾ ಎಷ್ಟು ಮಂದಿ ಅಟೆಂಡ್ ಆಗಿದೆ ಕೇಳಿಸ್ತೀನಿ ಅವರು. ಕರ್ನಾಟಕ ಧ್ಯಾನ ಮಹಾಚಕ್ರ ಒಂದೇ ಇಲ್ಲೇ ಪಿರಮಿಡ್ ವ್ಯಾಲಿ ಏನಿದೆ ಇಲ್ಲೇ ಬೆಂಗಳೂರಲ್ಲಿ ಮಾಸ್ಟರ್ ಪಿರಮಿಡ್ ಧ್ಯಾನ ಇದ್ರ ಬಗ್ಗೆ ಹೆಚ್ಚಾಗಿ ಬೇಸಿಕ್ ಮೊದಲಿಂದ ಹೇಳ್ಕೊಂಡು ಬರೋದು ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಿರಮಿಡ್ ಧ್ಯಾನ ಅಂದರೆ ಏನು, ಅದರಿಂದ ಉಪಯೋಗ ಏನು, ಅಲ್ಲಿ ಸಿದ್ಧಾಂತ ಏನು ಅನ್ನೋದು ಎಲ್ಲರಿಗೂ ಪರಿಚಯ ಇದೆ. ಮೊನ್ನೆ ತಾನೇ ನಡೆದಿರುವ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪತ್ರಿಜಿ ಕೊಟ್ಟಿರುವಂತಹ ಸಂದೇಶ ನಾನು ಮೊದಲನೇದಾಗಿ ಒಂದೊಂದಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ವಿಷಯ ಇಲ್ಲಿ ಯಾರು ಹೇಳೋದು ಇಲ್ಲ, ಯಾರು ಕೇಳೋದು ಇಲ್ಲ. ಸಜ್ಜನ ಸಾಂಗತ್ಯ ಈ ಥರ ಗ್ರೂಪ್ ಡಿಸ್ಕಷನ್ ಏನಕ್ಕಂದ್ರೆ ಜಸ್ಟ್ ಶೇರ್ ಮಾಡ್ಕೋಬೇಕಷ್ಟೆ, ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು. ಇದು ಏನು ಮಾಡುತ್ತೆ, ನಮ್ಮ ಸೆಲ್ಫ್ ನಮ್ಮ ಬುದ್ಧಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಷ್ಟೇ ಹೊರತು ಇಲ್ಲಿ ಒಬ್ರು ಮಾತಾಡಬೇಕು, ಇನ್ನೊಬ್ರು ಕೇಳಬೇಕು, ನಾವು ಜಾಸ್ತಿ ಕಮ್ಮಿ ಅನ್ನೋದು ಏನೂ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಷನ್ ಆ ಸಂದೇಶ ಅನ್ನೋದು ಪಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಥರ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದನ್ನು ನಾವು ಸಜ್ಜನ ಸಾಂಗತ್ಯ ಅಂತ ಪತ್ರಿಜಿ ಮೂರು ಮುಖ್ಯ ಸಿದ್ಧಾಂತ ಇದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಮುಖ್ಯವಾಗಿರೋದು ಮೂರು. ಒಂದು ಧ್ಯಾನ, ಎರಡು ಸ್ವಾಧ್ಯಾಯ, ಮೂರು ಸಜ್ಜನ ಸಾಂಗತ್ಯ. ಇವು ಮೂರು ಇದ್ರೆ ಸಾಕು ನಮ್ಮ ಜೀವನವನ್ನು ಒಂದು ಆನಂದಮಯ ಸ್ಥಿತಿನಲ್ಲಿ, ಒಂದು ಗ್ರೋತ್, ಒಂದು ಆತ್ಮಜ್ಞಾನ ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗೋದು. ಒಂದು ಸ್ಟೆಪ್ ಪತ್ರಿಜಿ ಮಾಡಿದಂಥ ಒಂದು ಸ್ಟೆಪ್. ಸೊ ಅದರಲ್ಲಿ ಮೂರನೇದು ಸಜ್ಜನ ಸಾಂಗತ್ಯ. ನನಗೇನು ಸ್ವಲ್ಪ ಗೊತ್ತಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ರೀಸೆಂಟ್ ಆಗಿ ಪತ್ರಿಜಿ ಎಷ್ಟು ಚೆನ್ನಾಗಿ ಕೆಲವೊಂದು ಡೆಫಿನಿಷನ್ಸ್ ಕೊಟ್ಟಿದ್ದಾರೆ. ಒಂದೊಂದು ಪದಕ್ಕೆ ಒಂದೊಂದು ಡೆಫಿನೇಷನ್ ಇರುತ್ತೆ, ಅಲ್ಲ, ಒಂದೊಂದು ಮೀನಿಂಗ್ ಇರುತ್ತೆ. ಅದು ಒಬ್ಬೊಬ್ಬರು ಒಂದೊಂದು ಮಾರ್ಗದಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಪತ್ರಿಜಿ ಮಾರ್ಗದಲ್ಲಿ ಏನಂದ್ರೆ ಅತ್ಯಂತ ಸರಳವಾಗಿದೆ. ಇವತ್ತಿನ ದಿನ ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಇವತ್ತಿನ ದಿನ ಈ ಭೂಮಿ ಮೇಲೆ ಆಧ್ಯಾತ್ಮಿಕತೆ ಅನ್ನೋದನ್ನ, ಆಧ್ಯಾತ್ಮಿಕ ಶಕ್ತಿಯನ್ನ, ಒಂದು ಧ್ಯಾನದ ಮಾರ್ಗವನ್ನ ಒಂದು ಜನಸಾಮಾನ್ಯರ ಹತ್ರ ತಗೊಂಡು ಹೋಗ್ತಾ ಇರೋ ಅತ್ಯಂತ ಸರಳವಾದಂತಹ ಸಾಮಾನ್ಯ
ವಿಧಾನದಲ್ಲಿ ತಗೊಂಡು ಹೋಗ್ತಾ ಇರೋದಂದ್ರೆ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಇಲ್ಲಿ ಏನೇನೋ ಕಷ್ಟ ಇಲ್ಲ, ಅತ್ಯಂತ ಸರಳ, ಅತ್ಯಂತ ಸುಲಭ, ಅಷ್ಟೇ ಶಕ್ತಿ ಇದರಲ್ಲಿದೆ. ಸಿಂಪಲ್. ಧ್ಯಾನ ಯಾರಾದರೂ ಮಾಡಬಹುದು, ಧ್ಯಾನ ಯಾವಾಗಾದ್ರೂ ಮಾಡಬಹುದು, ಧ್ಯಾನ ಎಷ್ಟೊತ್ತಾದ್ರೂ ಮಾಡಬಹುದು, ಧ್ಯಾನ ಎಲ್ಲಾದ್ರೂ ಮಾಡಬಹುದು. ಯಾವುದೇ ಮತ, ಯಾವುದೇ ಸ್ಥಳ, ಯಾವುದೇ ಟೈಮು, ಯಾವುದೂ ಸಂಬಂಧ ಇಲ್ಲ. ಬೇಕಾಗಿರೋದು ಉಸಿರಾಡ್ತಿರ್ಬೇಕು. ಈ ಭೂಮಿ ಮೇಲೆ ಮನುಷ್ಯ ಉಸಿರಾಡ್ತಿದ್ರೆ ಸಾಕು, ಅವನು ಧ್ಯಾನ ಮಾಡಬಹುದು. BMTC ಬಸ್ಸಲ್ಲಾದ್ರೂ ಧ್ಯಾನ ಮಾಡಬಹುದು, ಟೆಂಪಲ್ ಅಲ್ಲಾದ್ರೂ ಧ್ಯಾನ ಮಾಡಬಹುದು, ಪಿರಮಿಡ್ ಅಲ್ಲಾದ್ರೂ ಕೂಡ ಧ್ಯಾನ ಮಾಡಬಹುದು. ಇದು ಇಷ್ಟು ಸಿಂಪಲ್ ಆಗಿರೋದ್ರಿಂದ ಏನಾಗ್ತಿದೆ, ಜನಸಾಮಾನ್ಯರ ಹತ್ರ ಸೇರ್ತಿದೆ. ಇವತ್ತಿನ ದಿನ ರಾಮಕೃಷ್ಣ ಪಿರಮಿಡ್ ಧ್ಯಾನ ಮಂದಿರ ಅಂತ ಇಟ್ಕೊಂಡಿದ್ದೀವಿ. ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರ ಉದ್ದೇಶ ಏನಾಗಿತ್ತು ಗೊತ್ತಾ? ಈ ಸಂಸ್ಥೆ ಜನಸಾಮಾನ್ಯರನ್ನ ತಲುಪಬೇಕು ಅನ್ನೋದು ಉದ್ದೇಶ ಆಗಿತ್ತು. ಭಾರತ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಜನಸಾಮಾನ್ಯರನ್ನ, ಒಬ್ಬ ಸಾಮಾನ್ಯ ಮನುಷ್ಯನನ್ನ ಈ ಸಿದ್ಧಾಂತ, ಈ ಆಧ್ಯಾತ್ಮಿಕ ಶಕ್ತಿ ತಲುಪಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ ಆಗಿದೆ. ಅವ್ರ ಜೀವನ ಪೂರ್ತಿ ಅವರ ಶ್ರಮ ಪಟ್ಟು ತಲುಪಬೇಕು. ಇವತ್ತಿನ ದಿನ ಪತ್ರಿಕೆ ಏನ್ ಮಾಡ್ತಿದ್ದಾರೆ, ಆ ಜನಸಾಮಾನ್ಯರ ಹತ್ರ ಎಲ್ಲರೂ ಎಲ್ಲ ಸಂದೇಶ ಅತ್ಯಂತ ಸಹಜವಾಗಿರುವ ಒಂದು ಪದ್ಧತಿ. ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡ್ತಾರೆ ಗೊತ್ತಾ? ಮಾತಾಡೋ ವಿಧಾನ. ನೀವು ಏನು ಆಲೋಚನೆ ಮಾಡ್ತಿದ್ದೀರಿ ಅಂತ ಪತ್ರಿಕೆ ನೋಡಲ್ಲ, ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂತ ಅವರು ಆಲೋಚನೆ ಮಾಡಲ್ಲ, ನೀವು ಏನೇ ಕೆಲಸ ಮಾಡೋದು ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಏನು ಅನ್ನೋದು ಇಲ್ಲ. ಆದರೆ ನೀವು ಏನು ಮಾತಾಡ್ತೀರಿ ಅನ್ನೋದ್ರ ಮೇಲೆ ತುಂಬಾ ಗಮನ ಕೊಡ್ತಾರೆ. ಅದಕ್ಕೆ ಪತ್ರಿಕೆ ಏನನ್ನ ಇದ್ರೆ ಅಲ್ಲಿ ಸ್ವಲ್ಪ ಏನನ್ನ ಜಾಸ್ತಿ ಮಾತಾಡ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಭಯ. ಅವ್ರು ಹೆಂಗ್ ರಿಯಾಕ್ಟ್ ಆಗ್ತಾರೆ ಗೊತ್ತಾ? ಒಂದು ಬೆಂಗಾಲ್ ಟೈಗರ್ ಹೆಂಗ್ ರಿಯಾಕ್ಟ್ ಆಗುತ್ತೆ ಹತ್ರವಲ್ಲ, ಹಂಗ್ ರಿಯಾಕ್ಟ್ ಆಗ್ತಾರೆ. ಏನಂತಂದ್ರೆ ಈ ಭೂಮಿ ಮೇಲೆ ಒಬ್ಬ ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಅನ್ನೋದು ತಿಳ್ಕೋಬೇಕಾದ್ರೆ ಅವನು ಮಾತಾಡೋ ವಿಧಾನ ನೋಡ್ರೆ ಗೊತ್ತಾಗ್ತದೆ. ಸಿಂಪಲ್ ಫಾರ್ಮುಲಾ, ಸಿಂಪಲ್ ಮೆಜರ್ಮೆಂಟ್. ಒಬ್ಬ ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಅನ್ನೋದು ತಿಳ್ಕೋಬೇಕಂದ್ರೆ ಅವನು ಮಾತಾಡೋ ವಿಧಾನ ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಪತ್ರಿಕೆ ಅಂತಾರೆ ಮಾತಾಡೋ ವಿಧಾನ ತುಂಬ ಚೆನ್ನಾಗಿದೆ. ಆ ಮಾತಾಡೋ ವಿಧಾನ ಎಲ್ಲಿಂದ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಏನಕ್ಕೆ ಮಾತಾಡೋ ವಿಧಾನ ನೋಡಿದ್ರೆ ಅವ್ರ ಬುದ್ಧಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಆ ಮಾತಾಡೋ ವಿಧಾನ ಎಲ್ಲಿಂದ ಬರುತ್ತೆ? ಬುದ್ಧಿಯಿಂದ ಬರುತ್ತೆ. ಆ ಬುದ್ಧಿ ಎಲ್ಲಿಂದ ಬರುತ್ತೆ? ಒಂದು ಜನ್ಮದಲ್ಲಿ ಬರೋದಲ್ಲ ಆ ಬುದ್ಧಿ. ಜನ್ಮದಲ್ಲಿ ಅವ್ರು ಏನು ಸಾಧನೆ ಮಾಡಿರ್ತಾರೆ ಅದರ ಎಸೆನ್ಸ್, ಸಾರಾಂಶ ಬುದ್ಧಿಯಾಗಿ ಬರುತ್ತೆ. ಅವ್ರು ಎಷ್ಟು ಪುಸ್ತಕ ಓದಿರ್ತಾರೆ ಅದರ ಸಾರಾಂಶ ಬುದ್ಧಿಯಾಗಿ ಬರುತ್ತೆ. ಅವ್ರು ಎಷ್ಟು ಧ್ಯಾನ ಸಾಧನೆ ಮಾಡಿರ್ತಾರೆ ಅದರ ಸಾರಾಂಶ ಬುದ್ಧಿಯಾಗಿ ಬರುತ್ತೆ. ಅವರು ಎಷ್ಟು ಮಂದಿ ಗ್ರೇಟ್ ಪರ್ಸನಾಲಿಟಿ, ಒಬ್ಬ ವಿವೇಕಾನಂದ, ಒಬ್ಬ ಓಶೋ, ಒಬ್ಬ ಪತ್ರಿಜಿ, ರಾಮಕೃಷ್ಣ ಪರಮಹಂಸ, ಇಂಥವ್ರ ಬಗ್ಗೆ ತಿಳ್ಕೊಂಡಿರ್ತಾರೋ ಅದರ ಸಾರಾಂಶದಿಂದ ಆ ಬುದ್ಧಿ ಬರುತ್ತೆ. ಅದರಿಂದ ಆ ಬುದ್ಧಿಯಿಂದ ಹೊರಗಡೆ ಬರೋದೇ ಮಾತಾಡೋ ವಿಧಾನ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಜನ್ಮದಲ್ಲಿ ಮಾಡಿರುವಂತಹ ಒಂದು ಆ ಶ್ರಮೆ, ಆ ಕಷ್ಟ, ಆ ಸಾಧನೆ
ಅದು ಮಾತ್ರ ಮಾತಲ್ಲಿ ಹೊರಗಡೆ ಬರುತ್ತೆ. ನಾವು ಪುಸ್ತಕ ಓದ್ತಿದ್ದೆ, ಹೀಗೆ ಒಬ್ಬರು ಮೆಡಿಟೇಟರ್ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಸೇರಿಸಿ ಒಂದು ಬುಕ್ ಮಾಡಿದ್ರು. ಅವ್ರ ಪುಸ್ತಕದಲ್ಲಿ ಅವ್ರು ಬರೆದಿದ್ರು ಏನು, ನಾನು ಧ್ಯಾನ ಮಾಡಬೇಕಾದ್ರೆ ಶ್ರೀಕೃಷ್ಣ ಬಂದು ನನಗೊಂದು ಸಂದೇಶ ಕೊಟ್ಟು, ಶ್ರೀಕೃಷ್ಣ ಏನಂತ ಸಂದೇಶ ಕೊಟ್ಟಂತೆ ಅವ್ರಿಗೆ, ಶ್ರೀಕೃಷ್ಣ ಭಗವದ್ಗೀತೆ ಕೊಡೋಕ್ಕಿಂತ ಮುಂಚೆ ಕೆಲವೊಂದು 1000 ಗಟ್ಟಲೆ ಜನ್ಮಗಳಲ್ಲಿ ಅವರು ಸಾಧನೆ ಮಾಡಿದ್ದಾರೆ. 1000 ಗಟ್ಟಲೆ ಅಷ್ಟು ಸಾರಿ ಅವರು ಈ ಭೂಮಿ ಮೇಲೆ ಬಂದು ಹೋಗಿದ್ದಾರೆ. ಅಷ್ಟೊಂದು ಸಾಧನೆ ಮಾಡಿ ಅಷ್ಟೆಲ್ಲ ಜನ್ಮಗಳಲ್ಲಿ ಅವ್ರು ತಿಳ್ಕೊಂಡಿದ್ದು ಏನಿದೆ ಅಲ್ಲ, ಅಷ್ಟೊಂದು ಜನ್ಮಗಳಲ್ಲಿ ತಿಳ್ಕೊಂಡಿರೋದನ್ನ ಶ್ರೀಕೃಷ್ಣ ಅನ್ನೋ ಒಂದು ಜನ್ಮದಲ್ಲಿ ಆ ಎಲ್ಲ ಜನ್ಮದ ಒಂದು ಸಾರಾಂಶನ ಈ ಜನ್ಮದಲ್ಲಿ ಅವರು ಜೀವನ ನಡೆಸಬೇಕಾದ್ರೆ ಆ ಸಾರಾಂಶವನ್ನ ಎವ್ರಿ ಸೆಕೆಂಡ್, ಪ್ರತಿ ಸೆಕೆಂಡು ಕೂಡ ಅವ್ರು ನಾಲ್ಗೆ ತುದಿ ಹತ್ರ ಇರ್ತಿತ್ತಂತ ಅವ್ರ ಜ್ಞಾನ. ಅಂದ್ರೆ ಅಷ್ಟೊಂದು ಜನ್ಮದಲ್ಲಿ ಅವ್ರು ಮಾಡಿರೋ ಸಾಧನೆ, ಪಡೆದಿರೋ ಜ್ಞಾನ, ಬುದ್ಧಿ, ಅದನ್ನೆಲ್ಲ ಸೇರಿಸಿ ಅವರ ನಾಲಿಗೆ ತುದಿ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಅದು ಭಗವದ್ಗೀತೆ ಆಗಿದೆ. ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅಂದ್ರೆ ಶ್ರೀಕೃಷ್ಣ ಮಾತಾಡಿದ್ರೆ ಭಗವದ್ಗೀತೆ ಆಗಿದೆ. ನಾವು ಮಾತಾಡಿದ್ರೆ ಅಂದ್ರೆ ಒಬ್ಬರು ಮಾತು ಬರ್ಬೇಕಂದ್ರೆ ಅದ್ರ ಹಿಂದೆ ಎಷ್ಟೊಂದು ಸಾಧನೆ ಇದೆ. ಅಂದ್ರೆ ಪತ್ರಿಕೆ ಅಂತಾರೆ ನಿಮ್ಮ ಮಾತು ಕರೆಕ್ಷನ್ ಮಾಡ್ಕೋಬೇಕು. ಎವ್ರಿ ಟೈಮು ಫಿಲ್ಟರ್ ಇರಬೇಕಿದೆ. ಎಂಟರ್ಟೈನ್ಮೆಂಟ್ ಈ ಮಾತು ಚೆನ್ನಾಗಿದ್ರೆ ಏನಾಗುತ್ತೆ ಗೊತ್ತಾ, ಅವರು ಬುದ್ಧ ಅಂತ ಪತ್ರಿಕೆ ಕೊಡೋ ಡೆಫಿನೇಷನ್. ಒಬ್ಬ ಬುದ್ಧ ಅಂದ್ರೆ ಯಾರು ಅಂದ್ರೆ ಬುದ್ಧಿ ಇರೋರು. ಬುದ್ಧಿ ಇರೋರು ಬುದ್ಧ. ಬುದ್ಧಿ ಇರೋನು ಏನ್ ಮಾಡ್ತಾನೆ, ಬುದ್ಧಿ ಅನ್ನೋದು ಒಂದ್ಸಾರಿ ತಗೊಂಡು ಒಂದ್ ಕಡೆ ಕುಂತು ನನ್ ಬುದ್ಧಿ ಬಂದ್ಬಿಟ್ಟಿದೆ ಸಾಕು ನಾನು ಮುಗ್ತಿದ್ದೀನಿ ಅನ್ನೋ ಒಂದು ಸ್ಥಿತಿ ಅಲ್ಲ. ಬುದ್ಧ ಅಂದ್ರೆ ಬುದ್ಧಿ ಪಡೆದಿರೋನು. ಬುದ್ಧಿ ಪಡೆದಿರೋನು ಅಂದ್ರೆ ಯಾರು ಗೊತ್ತಾ, ಎವ್ರಿ ಸೆಕೆಂಡ್ ಅವನ ಲೈಫಲ್ಲಿ ಅವನ ಮಾತನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಮಾತಾಡೋ ಪ್ರತಿ ಸಾರಿ ಅದ್ರ ಮುಂಚೆ ಇನ್ನೂ ಚೆನ್ನಾಗಿ ಮಾತಾಡ್ಬೋದು ನಾನು ಅಂತ ಕರೆಕ್ಷನ್ ಅಂತ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋನೇ ಬುದ್ಧ. ಹಾಗೆ ಹೊರತು ಒಂದು ಎಂಡೇಷನ್ ಆಗಿದ್ದೀನಿ, ನನ್ನ ಜೀವನ ಪೂರ್ತಿ ತಿಳ್ಕೊಂಡಿದ್ದೀನಿ, ನನ್ನ ಜೀವನ ಮುಗ್ದಿದೆ, ನಾನು ಗೋವಿನ ಮೇಲೆ ಬಂದಿರೋ ಕೆಲಸ ಮುಗ್ದಿದೆ ಅಂತ ಒಂದ್ ಕಡೆ ಕುಂಡ್ರೆ ಒಂದು ಬುದ್ಧ ಅಲ್ಲ. ಪ್ರತಿ ಸೆಕೆಂಡ್ ಲೈಫಲ್ಲಿ ನಾನು ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂತ ಕರೆಕ್ಷನ್ ಮಾಡ್ಕೊಂತ ಹೋಗೋನೇ ಬುದ್ಧ. ಬುದ್ಧ ಅಂದ್ರೆ ಬುದ್ಧಿಗಳು. ಶಿವ ಗೊತ್ತಾನೆ ಎಲ್ಲರಿಗೂ. ಶಿವಾಗ ಏನಿರುತ್ತೆ ಇಲ್ಲಿ, ಇಲ್ಲಿ ಏನು ಒಂದು ವಿಷಯ ಇರುತ್ತೆ. ಅವಾಗ ನನಗೊಂದು ಸ್ಟೋರಿ ಗೊತ್ತು, ನನಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ. ಇಲ್ಲಿ ಒಂದು ವಿಷಯ ಇರುತ್ತೆ, ಶಿವ ಹೊರಗಡೆ ಬಿಟ್ಟರೆ ಪ್ರಪಂಚ ಒಂದು ಇದಾಗುತ್ತೆ ಅನ್ನೋ ಒಂದು ಸ್ಟೋರಿ. ಇನ್ ಜನರಲ್ ಆಗಿ ಥಿಂಕ್ ಮಾಡೋಣ. ನಮ್ಗೆ ಗೊತ್ತಿಲ್ಲ, ನಾನು ಅಂದೆ ಒಬ್ಬರು ಧ್ಯಾನ ಮಾಡ್ತಿದ್ರೆ ಅವ್ರಿಗೆ ಶ್ರೀಕೃಷ್ಣ ಕಾಣಿಸಿದ್ರು, ಅವ್ರಿಗೊಂದು ಸಂದೇಶ ಕೊಟ್ಟು ಹೋದ್ರು ಅಂತ ನಾನು ಥಿಂಕ್ ಮಾಡಿದೆ. ಈ ಕಾಲದಲ್ಲಿ ಕೂಡ, ಈ ಕಲಿಯುಗದಲ್ಲಿ ಕೂಡ ಶ್ರೀಕೃಷ್ಣ ಕಾಣಿಸೋದೇನು, ಈ ಸಂದೇಶ ಕೊಡೋದೇನು, ಇದೆಲ್ಲ ಸುಮ್ಮನೆ ಅಂತ ನಾನು ಥಿಂಕ್ ಮಾಡಿದ್ರೆ ಹೆಂಗಿರುತ್ತೆ. ಅದ್ರ ಬದಲು ಏನೇ ಆಗಿರ್ಬೇಕು, ಶ್ರೀಕೃಷ್ಣ ಬಂದು ಒಂದು ಸಂದೇಶ ಕೊಟ್ಟಿದ್ದಾನೋ, ಇನ್ನೊಬ್ರು ಬಂದು ಸಂದೇಶ ಕೊಟ್ಟಿದ್ದಾರೋ, ಇನ್ನೊಬ್ರು ಬಂದು ಸಂದೇಶ ಕೊಟ್ಟಿದ್ದಾರೋ, ಇಲ್ಲ ಅವರ ಅಂತರಾತ್ಮದಿಂದ ಸಂದೇಶ ಬಂದಿದ್ದಾರೋ, ಅದೆಲ್ಲ ಬೇಕಾಗಿಲ್ಲ. ಒಂದು ಸಂದೇಶ ಚೆನ್ನಾಗಿದ್ದೇನೆ ಇಲ್ಲ, ಸಂದೇಶ ಚೆನ್ನಾಗಿದ್ದೇನೆ ಇಲ್ಲ, ಯಾರು ಗೊತ್ತಿಲ್ಲ ನನಗೇನು. ಇವಾಗ ಬುದ್ಧ ಬಂದು ಇಲ್ಲಿ ಕುಂದ್ರು ಹೇಳೋದೇನಿರುತ್ತೆ, ಅವನಿಗೆ ಧ್ಯಾನ ಮಾಡುವ ಅಂತ ಹೇಳೋದೇ. ಇನ್ನೊಬ್ರು ಬಂದು ಇಲ್ಲಿ ಕುಂತ್ರು ಹೇಳೋದೇನಿರುತ್ತೆ, ಧ್ಯಾನ ಮಾಡಿ ಅಂತ ಹೇಳೋದೇ. ಬೇರೆ ಏನಿರಲ್ಲ ಅವರು. ಅದಕ್ಕೆ ಸಂದೇಶಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಪರ್ಸನಲ್ ಜಡ್ಜ್ ಮಾಡೋದಲ್ಲ, ಲಾಜಿಕಲ್ ಆಗಿ ಥಿಂಕ್ ಮಾಡೋದಲ್ಲ. ಇದರಿಂದ ನಾವೊಂದು ಮನೆ ಕಟ್ಬೋದಾ, ಒಂದು ಕಲ್ಲು ಬಂತು ನನ್ನ ಹತ್ರ, ಅದು ಗಿಫ್ಟ್ ಆಗಿ ಬಂತು, ಇಲ್ಲ ಯಾರು ನೆಟ್ಟಿದ್ರು ನನ್ನ ಮೇಲೆ, ನನಗೇನಕ್ಕೆ ಬಂತು, ಇದರಿಂದ ನಾನು ಕಟ್ಬೋದ ಒಂದು ಮನೆ ಅಂತ ಥಿಂಕ್ ಮಾಡಬೇಕು. ಅದೇ ಥರ
ಶಿವ ಏನಿರುತ್ತೆ ಒಂದು ವಿಷಯ ಇರುತ್ತಲ್ಲ, ಶಿವ ಹೊರಗಡೆ ಬಿಡಲ್ಲ, ಬಿಟ್ಟು ಏನಾಗುತ್ತೆ ಹೊರಗಡೆ ಲಾಸ್, ಒಂದು ಪ್ರಪಂಚ ಏನಾದರೂ ಆಗ್ಬೋದಂತ. ನಮ್ಮಲ್ಲೂ ಇದೊಂದು ವಿಷಯ ಇರುತ್ತೆ, ಏನು ಪಾಸಿಟಿವ್ ವರ್ಡ್, ನೆಗೆಟಿವ್ ವರ್ಡ್. ಒಂದು ನಕಾರಾತ್ಮಕವಾದಂತಹ ಒಂದು ಮಾತಾಡೋ ವಿಧಾನ, ಸಕಾರಾತ್ಮಕವಾಗಿ ಮಾತಾಡುವಂತಹ ಒಂದು ವಿಧಾನ ಇರುತ್ತೆ. ಇದನ್ನ ವಿಶುದ್ಧ ಚಕ್ರ ಅಂತೀವಿ. ಸಿದ್ಧಿ ಪಡೆದ್ರೆ ಈ ವಿಶುದ್ಧ ಚಕ್ರದಿಂದ ಈ ಆಜ್ಞಾ ಚಕ್ರಕ್ಕೆ ಬರ್ತೀವಿ ನಾವು. ಈ ವಿಶುದ್ಧ ಚಕ್ರದ ಹತ್ರ ಏನಿರುತ್ತೆ ಸಿದ್ಧಿ, ಈ ವಿಶುದ್ಧ ಚಕ್ರ ಹತ್ರ ಮಾತಾಡೋದು. ಆ ವಿಶುದ್ಧ ಚಕ್ರ ಶುದ್ಧಿ ಆದ್ರೆ ನಾವು ಸಿದ್ಧರಾಗ್ತೀವಿ. ಈ ವಿಶುದ್ಧ ಚಕ್ರ ಶುದ್ಧಿ ಆದ್ರೆ ನಾವು ಸಿದ್ಧರಾಗ್ತೀವಿ. ಅಂದ್ರೆ ನಮ್ಮ ಮಾತು ಅಷ್ಟು ಶುದ್ಧಿ ಆಗಿರುತ್ತೆ. ಏನಿರುತ್ತೆ ವಾಯ್ಸ್ ಎಲ್ಲಿಂದ ಬರುತ್ತೆ, ಮಾತು ಎಲ್ಲಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ. ಅದ್ರೊಳಗಡೆ ಚಕ್ರ ಇದೆಯೋ ಚಕ್ರ ಇಲ್ವೋ ಅದೆಲ್ಲ ಲೆಕ್ಕ ಇಲ್ಲ. ನನ್ನ ವಾಯ್ಸ್ ಒಂದು ಕೇಳಿಸ್ತಿದೇನಾ? ಇಲ್ಲೊಂದು ಚಕ್ರ ಇದೆ, ಎನರ್ಜಿ ಸೆಂಟರ್ ಇದೆ. ಆ ಎನರ್ಜಿ ಸೆಂಟರ್ ಕ್ಲೀನ್ ಆದ್ರೆ, ಕ್ಯೂರ್ ಆದ್ರೆ, ಎನರ್ಜೆಟಿಕ್ ಆದ್ರೆ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನನ್ನ ಮಾತು ಅಷ್ಟು ಪವರ್ಫುಲ್ ಆಗಿರುತ್ತೆ. ಶಿವಂದು ಇಲ್ಲಿ ವಿಷಯ ಇರುತ್ತೆ, ಹೊರಗಡೆ ಬಿಡಲ್ಲ. ಹೊರಗಡೆ ಬಿಡದೇ ಇರೋದೇನು ಕೆಟ್ಟ ಮಾತು, ಹೊರಗಡೆ ಬಿಡೋದೇನು ಒಂದು ಒಳ್ಳೆ ಮಾತು, 10 ಮಂದಿಗೆ ಉಪಯೋಗ ಆಗೋ ಒಂದು ಮಾತು. ನೀವು ಥಿಂಕ್ ಮಾಡಿ, ಇವತ್ತಿಂದ ನನ್ನಲ್ಲೂ ಇಲ್ಲೊಂದು ವಿಷಯ ಇದೆ, ಅದನ್ನು ನಾನು ಕಟ್ಟಾಕಬೇಕು. ಯಾವ ಥರ ಶಿವ ಇಲ್ಲಿ ವಿಷಯ ಕಟ್ಟಾಕಿದ್ದಾನೋ ನಾನು ಇಲ್ಲಿ ಕಟ್ಟಾಕ್ಬೇಕು. ಏನು ಕಟ್ಟಾಕಬೇಕು? ಬೇರೆಯವ್ರನ್ನ ಕಮ್ಮಿ ಮಾಡಿ ಮಾತಾಡೋದನ್ನ ಕಟ್ಟಾಕಬೇಕು, ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದನ್ನ ಕಟ್ಟಾಕಬೇಕು, ಇನ್ನೊಬ್ಬರ ಪರ್ಸನಲ್ ವಿಷಯ ಮಾತಾಡೋದನ್ನ ಕಟ್ಟಾಕಬೇಕು. ಏನೇ ಇದ್ರು ನಮ್ಮ ಸುತ್ತಮುತ್ತಲಿರೋ ಕೆಲವೊಬ್ಬರಿಗೆ, ಒಂದು 10 ಮಂದಿಗೆ ಉಪಯೋಗ ಆಗೋ ಥರ ನಾನು ಮಾತಾಡಬೇಕು ಅನ್ನೋ ಒಂದು ಡೆಸಿಷನ್ ತಗೋಬೇಕು. ನನಗೇನು ಗೊತ್ತಿಲ್ಲ ಮಾತಾಡೋದು, ಸುಮ್ಮನೆ ಏನೋ ಸುಮ್ಮನೆ ಬೋಗಸ್ ಮಾತಾಡ್ಬೇಕಂತ ಏನು ಮಾತಾಡಲಾದ್ರೆ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಥಿಂಕ್ ಮಾಡಿ, ನಾವು ಬುದ್ಧರಾಗಬೇಕು. ಪ್ರತಿನಿಧಿ ಅಂತಾರೆ, ಇಲ್ಲಿ ಬಂದಿರೋ ಎಲ್ಲ ಬುದ್ಧರಿಗೂ ಅಂತಾರೆ. ಅಂದ್ರೆ ಬಂದಿರೋರೆಲ್ಲರೂ ಬುದ್ಧರಾಗಿದ್ದಾರೆ ಅಂತ ಅಲ್ಲ. ಬುದ್ಧ 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 ಅಂತಾರೆ. ಹೇಳ್ತಾ ಏನಾಗುತ್ತೆ, ಒಂದಲ್ಲ ಒಂದೇ ಒಂದು ಬುದ್ಧ ಆಗ ಪಾಸಿಟಿವ್ ವರ್ಡ್ಗೆ ಇರೋ ಪವರ್ ಅದು. ಏನಕ್ಕಂದ್ರೆ ನೀವು ಏನು ಮಾತಾಡ್ತಾ ಹೋಗ್ತಿರ್ತೀರೋ, ಏನು ರಿಪೀಟ್ ಮಾಡ್ತಾ ಹೋಗ್ತಿರ್ತೀರೋ ಅದೇ ನೀವು ಆಗ್ತೀರಿ. ಅದಕ್ಕೆ ಪತ್ರಿಕೆ ಏನಂತಾರೆ, ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಎನ್ಲೈಟನ್ ಆಗಿದ್ದಾರೆ. ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಮಾತಾಡೋ ವಿಧಾನ ಗೊತ್ತು. ಏನಕ್ಕೆ? ಅದನ್ನು ರಿಪೀಟ್ ಮಾಡ್ತಾ ಒಂದೇ ಎಲ್ಲರೂ ಕಲಿಬೇಕು. ಇದೊಂದು ಪ್ರಾಸೆಸ್, ಒಂದು ಲೈಫ್ ಟೈಮ್ ಪ್ರಾಸೆಸ್ ಅಲ್ಲ ಇದು. ಅದಕ್ಕೆ ನಾನು ಮಾತಾಡೋ ಮಾತು ಈಗಲೇನೋ ಒಂದು 20 ವರ್ಷದಲ್ಲಿ ನಾನು ನನಗೆ ಕಲ್ತಿದ್ದೀನಿ, ಇಲ್ಲ ಈಗ 30 ವರ್ಷದಲ್ಲಿ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಅನ್ನೋದಲ್ಲ. 60 ವರ್ಷ ವಯಸ್ಸಾದ್ರೂ ಮಾತಾಡೋ ವಿಧಾನ ಗೊತ್ತಿರಲ್ಲ, 20 ವರ್ಷ ವಯಸ್ಸಾದ್ರೂ ಕೂಡ ತುಂಬ ಚೆನ್ನಾಗಿ ಮಾತಾಡೋದು ಗೊತ್ತಿಲ್ಲ. ಆ ಕಲೆ ಇರುತ್ತೆ. ಅದೆಲ್ಲಿಂದ ಬರುತ್ತೆ? ಒಳಗಡೆಯಿಂದ ಬರುತ್ತೆ, ಆ ಸೋಲಿಂದ ಬರುತ್ತೆ, ಆ ಬುದ್ಧಿಯಿಂದ ಬರುತ್ತೆ. ಇದು ಈ ಎಲ್ಲ ಲೈಫಲ್ಲಿ ಒಂದು ಲೈಫ್ ಒಂಥರ, ಇನ್ನೊಂದು ಲೈಫ್ ಇನ್ನೊಂಥರ, ಒಂದ್ಸರಿ ರಾಜ, ಒಂದ್ಸರಿ ಶಿಕ್ಷಕ, ಈ ಥರ ಎಲ್ಲ ಲೈಫು ಎಷ್ಟೆಂದು ಏನಾಗುತ್ತೆ ಗೊತ್ತಾ? ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೋಗ್ತದೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲ ಸೋಲ್ ಲೆವೆಲಲ್ಲಿ ಅದು ಸೇವ್ ಆಗ್ತಾ ಇದೆ. ಒಂದು ಕ್ಯಾರೆಕ್ಟರ್, ಆ ಬುದ್ಧಿ ಡೆವಲಪ್ ಆಗ್ತಾ ಇದೆ. ನೆಕ್ಸ್ಟ್ ಟೈಮ್ ನೀವು ಏನು ಲೈಫ್ ತಗೋತೀರಲ್ಲ, ಅದು ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ. ಅವಾಗ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ಎಲ್ಲ ಲೈಫ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರೋದು. ಒಂದೇ ಸಾರಿ ಬರೋದಲ್ಲ. ಏನೋ ಒಂದು ಬುಕ್ ತಗೊಂಡು PG ಒಂದು 10 ಬುಕ್ ತಗೊಂಡು ಅದನ್ನೆಲ್ಲ ಓದ್ಬಿಡೋಣ, ಇವತ್ತು ಕಲ್ತ್ಬಿಡೋಣ, ಹೆಂಗೆ ಮಾಡಿ ಮುಗಿಸ್ಬಿಡೋಣ, ಆ ಥರ ಅಲ್ಲ. ಒಂದು ಎಕ್ಸಾಮ್ ಬರೆದು 35 ಮಾರ್ಕ್ಸ್ ಬಂದರೆ ಆಯ್ತು ನಾನು ಪಾಸ್ ಆದೆ. ಒಂದು ಲೈಫ್ ಟೈಮ್ ಪ್ರಾಸೆಸ್. ಯಾವ ಥರ ಲೈಫ್ ಟೈಮ್ ಪ್ರಾಸೆಸ್?
ಮಾತಾಡೋಕ್ಕಿಂತ ಮುಂಚೆ ಒಂದು 5 ಸೆಕೆಂಡ್ ಟೈಮ್ ತಗೊಂಡು ನಾನು ಮಾತಾಡೋಕೆ ಈ ಮಾತು ಯಾರಿಗೆ ಎಷ್ಟು ಪ್ರಭಾವ ಬೀರುತ್ತೆ, ಯಾರಿಗೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಕೈಂಡ್ ಆಗಿದೆ ಇದು ಅದನ್ನು ಚೆಕ್ ಮಾಡಿ. ಅದಕ್ಕೆ ಮಾತಾಡಿದ್ರೆ ಆ ಮಾತು ಎದುರುಗಡೆ ಇರೋರಿಗೆ ಒಂದು ಮಂತ್ರ ಆಗ್ಬೇಕು. ಮಂತ್ರ ಅಂದ್ರೆ ಏನು? ಒಂದು ಪಾಸಿಟಿವ್ ವರ್ಡ್. ಆ ಪಾಸಿಟಿವ್ ವರ್ಡ್ ರಿಪೀಟ್ ಮಾಡ್ತಾ ಏನಾಗುತ್ತೆ, ಆ ಪಾಸಿಟಿವ್ ವರ್ಡ್ ನಲ್ಲಿ ಇರೋ ಎನರ್ಜಿ ನಮಗೆ ಬರುತ್ತೆ. ಅದು ಮಂತ್ರ. ನೀವು ಚೆನ್ನಾಗಿ ಮಾತಾಡೋದಕ್ಕೆ ಒಂದು ಉಪಯೋಗ ಇರೋದು ಮಾತಾಡುತ್ತೆ, ಒಂದು ಆಧ್ಯಾತ್ಮಿಕವಾದ ಉನ್ನತವಾದ ಭಾವನೆಯಿಂದ ಮಾತಾಡಿದ್ರೆ ಅದು ಆ ಕಡೆ ಇರೋದು ಮಂತ್ರ ಆಗೇ ಆಗುತ್ತೆ. ಈ ಥರ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ, ಒಂದೇ ದಿನದಲ್ಲಿ ಬರೋದಿಲ್ಲ. ಹಾಗೇನೆ ಎನ್ಲೈಟನ್ಮೆಂಟ್ ಅಂತ ಎಲ್ಲರಿಗೂ ಗೊತ್ತು. ಎನ್ಲೈಟನ್ಮೆಂಟ್ ಅನ್ನೋ ವರ್ಡ್ ಎಲ್ಲರಿಗೂ ಗೊತ್ತಾ? ಎನ್ಲೈಟನ್ಮೆಂಟ್ ಅಂದ್ರೆ ಪ್ರಕೃತಿ ತುಂಬಾ ಸಾರಿ ಈ ಎನ್ಲೈಟನ್ಮೆಂಟ್ ಬಗ್ಗೆ ಟೀಚ್ ಮಾಡ್ತಾ ಇರ್ತಾರೆ. ಎನ್ಲೈಟನ್ಮೆಂಟ್ ಅಂದ್ರೆ ಒಂದು ಇಂಗ್ಲಿಷ್ ವರ್ಡ್, ಅದಕ್ಕೆ ತಕ್ಕಂತೆ ಕನ್ನಡದಲ್ಲಿ ಏನು ಪದ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದರ ಮೀನಿಂಗ್ ಏನಂದ್ರೆ ಒಂದು ಉನ್ನತವಾದಂತಹ ಆಧ್ಯಾತ್ಮಿಕ ಜೀವನವನ್ನು ನಡೆಸುವ ವಿಧಾನ. ಎನ್ಲೈಟನ್ ಲೈಫ್ ಅಂದ್ರೆ ಉನ್ನತವಾದಂತಹ ಆಧ್ಯಾತ್ಮಿಕ ಮಾರ್ಗದ ಆಧ್ಯಾತ್ಮಿಕ ಒಂದು ಉನ್ನತ ಸಿದ್ಧಾಂತದಿಂದ ಆ ಮಾರ್ಗದಲ್ಲಿ ಆನಂದಮಯ ಜೀವನನ ನಡೆಸೋದೇ ಎನ್ಲೈಟನ್ ಲೈಫ್. ಬುದ್ಧ ಎನ್ಲೈಟನ್ ಆಗಿದ್ದಾನೆ, ಕೃಷ್ಣ ಎನ್ಲೈಟನ್, ಪತ್ರಿಜಿ 1979 ಎನ್ಲೈಟನ್ ಆಗಿದ್ದಾರೆ. ಅಂದ್ರೆ ಅದಕ್ಕೆ ಮೊನ್ನೆ ಪುಸ್ತಕ ಪೌರ್ಣಿಮೆಯಲ್ಲಿ ಪತ್ರಿಕೆ ಹೇಳ್ತಿದ್ದಾರೆ 3 ತರ ಎನ್ಲೈಟನ್ಮೆಂಟ್ ಇರುತ್ತೆ. ಬಿಫೋರ್ ಎನ್ಲೈಟನ್ಮೆಂಟ್, ಆಫ್ಟರ್ ಎನ್ಲೈಟನ್ಮೆಂಟ್, ಆಫ್ಟರ್ ಎನ್ಲೈಟನ್ಮೆಂಟ್. 3 ತರ ಎನ್ಲೈಟನ್ಮೆಂಟ್. ಬಿಫೋರ್ ಎನ್ಲೈಟನ್ಮೆಂಟ್ ಅಂದ್ರೆ ನಾರ್ಮಲ್ ಜೀವನ ನಡೆಸ್ತಾ ಇದ್ದೀವಿ ನಾವು. ಸಪೋಸ್ ಬುದ್ಧನ ಲೈಫ್, ಗೌತಮ್ ಬುದ್ಧ ಲೈಫ್ ತಗೊಳ್ಳೋಣ. ಬುದ್ಧ ಒಬ್ಬ ಕಿಂಗ್ ಆಗಿದ್ದ, ರಾಜ ಆಗಿದ್ದ. ಅವನೇನ್ ಮಾಡ್ದ? ನಾನು ಯಾರು, ಇಲ್ಲಿಂದ ಬಂದಿದ್ದೀನಿ, ಇಲ್ಲಿ ದುಃಖಗೆ ಕಾರಣ ಏನು, ನಾನು ಈ ಥರ ಇದ್ದೀನಿ, ಬೇರೆಯವರೆಲ್ಲ ಚೆನ್ನಾಗಿ ಇನ್ನೊಂದು ಥರ ಇದ್ದಾರೆ. ಕೆಲವೊಬ್ಬರಿಗೆ ನೋವಿದೆ, ಕೆಲವೊಬ್ಬರಿಗೆ ನೋವಿಲ್ಲ, ಕೆಲವೊಬ್ಬರಿಗೆ ಸಂತೋಷ ಇದೆ, ಕೆಲವರಿಗೆ ಸಂತೋಷ ಇಲ್ಲ, ಎಲ್ಲರಲ್ಲೂ ಏನೋ ಒಂದು ಕಮ್ಮಿ ಇದೆ. ಈ ಥರ ಆಲೋಚನೆ ಮಾಡಿ ಬುದ್ಧ ಏನು ಮಾಡ್ದ? ನಾನು ಹೇಗಾದರೂ ಮಾಡಿ ಇದ್ರ ಹಿಂದೆ ಏನಿದೆ ತಿಳ್ಕೋಬೇಕು, ನನಗೆ ಗೊತ್ತಾಗಬೇಕು ಅನ್ನೋ ಒಂದು ಆಲೋಚನೆ ಬಂತು. ಹೌದಾ? ಸೊ ಆಲೋಚನೆ ಬಂದಮೇಲೆ ಏನು ಮಾಡ್ದ? ಆ ರಾಜ್ಯನ ಬಿಟ್ಟು ಹೊರಗಡೆ ಬಂದ. ಇದು ಬಿಫೋರ್ ಎನ್ಲೈಟನ್ಮೆಂಟ್. ಅಂದ್ರೆ ಬುದ್ಧ ಅದಕ್ಕಿಂತ ಮುಂಚೆ ತುಂಬಾ ಜನ್ಮದಲ್ಲೇ ಎನ್ಲೈಟನ್ ಆಗಿದ್ದಾರೆ. ಆದರೆ ಆ ಜನ್ಮದಲ್ಲಿ ಆ ದೇಹದ ಪ್ರಕಾರ ಅವಾಗಿಂದ ಎನ್ಲೈಟನ್ ಆಗಿಲ್ಲ. ಆದರೆ ಸತ್ಯ ಏನು ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಲೋಚನೆ ಬಂದಿದೆ. ಬಂದು ಏನು ಮಾಡಿದ್ದಾರೆ? ಅದರ ಬಗ್ಗೆ ತಿಳ್ಕೋಬೇಕು ಅಂತ ಮುಂದೆ ಹೋಗಿದ್ದಾರೆ. ಒಂದು ಆಲೋಚನೆ ತಿಳ್ಕೋಬೇಕು ನಾನು ಅನ್ನೋ ಒಂದು ಆಲೋಚನೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದು ಬಿಫೋರ್ ಎನ್ಲೈಟನ್ಮೆಂಟ್. ಜೀವನದ ಬಗ್ಗೆ ತಿಳ್ಕೋಬೇಕು ನಾನು ಅಂತ ಆಲೋಚನೆ ಯಾವಾಗ ಬರುತ್ತೆ? ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ತೀನಿ, ಈ ಥರ ಎಲ್ಲ ಆಲೋಚನೆ ಒಂದಲ್ಲ ಒಂದಿನ ಎಲ್ಲರಿಗೂ ಬಂದೇ ಬರುತ್ತೆ. ಅದು ಬಂದಾಗ, ಅದು ಸ್ಟಾರ್ಟ್ ಆದಾಗ ಸತ್ಯಾನ್ವೇಷಣೆ ಸ್ಟಾರ್ಟ್ ಆಗುತ್ತೆ, ಸತ್ಯ ತಿಳ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಅದನ್ನು ಬಿಫೋರ್ ಎನ್ಲೈಟನ್ಮೆಂಟ್ ಅಂತ. ಸೊ ಇದು ಎನ್ಲೈಟನ್ಮೆಂಟ್ ಅಂದರೆ ಅವನು ಯಾರು, ಎಲ್ಲಿಂದ ಬಂದಿದ್ದಾನೆ, ಏನಕ್ಕೆ ಬಂದಿದ್ದಾನೆ, ಅವನ ಪರ್ಪಸ್ ಆಫ್ ಲೈಫ್ ಏನು ಅಂತ ತಿಳ್ಕೊಂಡ್ರೆ ಅದು ಎನ್ಲೈಟನ್ಮೆಂಟ್. ಬುದ್ಧ ಏನು ಮಾಡ್ದ? ಸಾಧನೆ ಮಾಡ್ದ. ಏನಾದ್ರು ಒಂದು 11-12 ವರ್ಷ ತಿರುಗ್ದ, ಒಂದು 5-6 ವರ್ಷ ಧ್ಯಾನ ಸಾಧನೆ ಮಾಡ್ದ, ಆನಾಪಾನಸತಿ ಧ್ಯಾನ ಮಾಡ್ದ. ಏನು ತಿಳ್ಕೊಂಡ? ದುಃಖಕ್ಕೆ ಕಾರಣ ಆಸೆ ಅಂತ ತಿಳ್ಕೊಂಡ. ಅಂದ್ರೆ ಅಲ್ಲಿ ಏನು ಗೊತ್ತಾಯ್ತು? ಒಂದು ಸತ್ಯ ಗೊತ್ತಾಯ್ತು. ಅದು ಎನ್ಲೈಟನ್ಮೆಂಟ್.
ಅಷ್ಟಾಂಗ ಮಾರ್ಗ ಕಂಡಿಲ್ಲ. ಏನಕ್ಕೆ? ಸತ್ಯ ಗೊತ್ತಾಯ್ತು, ಆ ದುಃಖದಿಂದ ಹೊರಗಡೆ ಬರೋದು ಹೇಗೆ, ನಾನು ಇನ್ನೊಬ್ಬರನ್ನ ಯಾವ ಥರ ಹೊರಗಡೆ ತಗೊಂಡು ಬರಬೇಕು, ಅದಕ್ಕೆ ಮಾರ್ಗ ಏನು? ಅಷ್ಟಾಂಗ ಮಾರ್ಗ ಕಂಡಿಲ್ಲ. ಸರಿಯಾಗಿ ಆಲೋಚನೆ ಮಾಡೋದು, ಸರಿಯಾಗಿ ಮಾತಾಡೋದು, ಸರಿಯಾಗಿ ಧ್ಯಾನ ಮಾಡೋದು, ಸರಿಯಾಗಿ ನಡ್ಕೊಳ್ಳೋದು, ಈ ಥರ ಅಲ್ಲ. ಅದು ಸತ್ಯ, ಅಲ್ಲಿ ಗೊತ್ತಾಯ್ತು ಸತ್ಯ. ಅದು ಎನ್ಲೈಟನ್ಮೆಂಟ್. ಆಫ್ಟರ್ ಎನ್ಲೈಟನ್ಮೆಂಟ್ ಅಂದರೆ ಇನ್ನೂ ಇಲ್ಲಿ ಸತ್ಯ ಗೊತ್ತಾಗಿದೆ ಅಷ್ಟೇ. ಏನು ಸತ್ಯ ಗೊತ್ತಾಗಿದೆ? ನನಗೆ ತಿಳಿದಿರೋದು ತುಂಬಾ ಕಮ್ಮಿ, ನಾನು ತಿಳ್ಕೋಬೇಕಾಗಿರೋದು ತುಂಬಾ ಜಾಸ್ತಿ, ನಾನು ಹಂಚಬೇಕಾಗಿರೋದು ತುಂಬಾ ಜಾಸ್ತಿ, ನಾನು ಎಲ್ಲರಿಗೂ ಕೊಡಬೇಕಾಗಿರೋದು ತುಂಬಾ ಜಾಸ್ತಿ. ಸೊ ನಾನು ಇವಾಗ ಪ್ರಚಾರ ಮಾಡಬೇಕು, ಈ ಅಷ್ಟಾಂಗ ಮಾರ್ಗನ ಎಲ್ಲರ ಹತ್ರ ತಗೊಂಡು ಹೋಗ್ಬೇಕು, ಈ ಆನಾಪಾನಸತಿ ಧ್ಯಾನನ ಎಲ್ಲರ ಹತ್ರ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಬಂತು. ಅವಾಗೇನು ಮಾಡ್ದ? ಸಾಧನೆ ಮುಗಿತು, ಪ್ರಚಾರ ಸ್ಟಾರ್ಟ್ ಮಾಡಿದ. ಅದು ಆಫ್ಟರ್ ಎನ್ಲೈಟನ್ಮೆಂಟ್. ನೋಡಿದ್ದೀರಾ? ಪತ್ರಿಕೆ ಅಂತಾರೆ ಬಿಫೋರ್ ಎನ್ಲೈಟನ್ಮೆಂಟ್, ಆಫ್ಟರ್ ಎನ್ಲೈಟನ್ಮೆಂಟ್, ಆಫ್ಟರ್ ಎನ್ಲೈಟನ್ಮೆಂಟ್. ಬಿಫೋರ್ ಎನ್ಲೈಟನ್ಮೆಂಟ್ ಏನಿತ್ತು? ದುಃಖ ಇತ್ತು. ಎನ್ಲೈಟನ್ಮೆಂಟ್ ಅಂದರೆ ಏನಾಯ್ತು? ದುಃಖ ಹೋಯ್ತು, ಸತ್ಯ ಗೊತ್ತಾಯ್ತು. ಆಫ್ಟರ್ ಎನ್ಲೈಟನ್ಮೆಂಟ್ ಏನಾಯ್ತು? ಅದನ್ನು ಎಲ್ಲರ ಹತ್ರ ಹಂಚೋದು ಸ್ಟಾರ್ಟ್ ಮಾಡೋದು. ಏನಕ್ಕೆ ಹಂಚ್ಬೇಕು? ನಮ್ಮೊಂದು ಬೇಸಿಕ್ ಒಂದು ಟ್ರೂತ್ ಏನೋ, ನಾವು ಏನು ಹಂಚ್ತಾ ಹೋದ್ರೆ ಅದೇನಾಗುತ್ತೆ? ಕಮ್ಮಿ ಆಗುತ್ತೆ, ಹೆಚ್ಚಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬುದ್ಧ ಏನು ಮಾಡ್ದ? ನಾನು ತಿಳ್ಕೊಂಡಿದ್ದೀನಿ, ನಾನು ಈಗ ತಿಳ್ಕೊಂಡಿರೋದನ್ನ ಇನ್ನೂ ಜಾಸ್ತಿ ತಿಳ್ಕೊಬೇಕು. ನಾನು ತಿಳ್ಕೊಂಡಿರೋದು ತುಂಬಾ ಕಮ್ಮಿ, ನಾನು ತಿಳ್ಕೊಬೇಕಾಗಿರೋದು ತುಂಬಾ ಜಾಸ್ತಿ. ನಾನು ಏನು ಮಾಡಬೇಕು ಇವಾಗ? ಜಾಸ್ತಿ ತಿಳ್ಕೊಬೇಕಂದ್ರೆ ಜಾಸ್ತಿ ಟೀಚ್ ಮಾಡಬೇಕು. ಲರ್ನಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್. ಟೀಚಿಂಗ್ ಈಸ್ ಬೆಸ್ಟ್ ವೇ ಆಫ್ ಲರ್ನಿಂಗ್. ಕಲಿಯೋದು ಟೀಚ್ ಮಾಡೋದಕ್ಕೆ ಒಂದು ಒಳ್ಳೆಯ ವಿಧಾನ. ನಾನೇ ಕಲ್ತಿಲ್ಲ ಅಂದರೆ ಯಾರಿಗೆ ಟೀಚ್ ಮಾಡೋಕ್ಕಾಗುತ್ತೆ? ಟೀಚ್ ಮಾಡಬೇಕು ಅಂದರೆ ಕಲಿತಿರ್ಬೇಕು. ಇನ್ನೂ ಜಾಸ್ತಿ ಟೀಚ್ ಮಾಡಬೇಕು, ಇನ್ನೂ ಜಾಸ್ತಿ ಕಲಿಬೇಕು ಅಂದರೆ ಏನು ಮಾಡಬೇಕು? ಕಲಿತಿರೋದನ್ನ ಜಾಸ್ತಿ ಟೀಚ್ ಮಾಡಬೇಕು. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಾನು 10th ಸ್ಟ್ಯಾಂಡರ್ಡ್ವರೆಗೂ ನಾನು ನಮ್ಮ ಹಳ್ಳಿನಲ್ಲೇ ಓದಿದ್ದು. ಅಲ್ಲಿ ನಾನು ತುಂಬ ಕನ್ನಡ ಮೀಡಿಯಮೇ ಓದಿದ್ದೆ. ಇಂಗ್ಲೀಷ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿದ್ದಿಲ್ಲ. ನಾನು ನನ್ನ ಫ್ರೆಂಡ್ ಹತ್ರ ಎವ್ರಿ ಡೇ ಕ್ಲಾಸಸ್ ತಗೊಳ್ತಾ ಇದ್ದೆ, ಫ್ರೆಂಡ್ಲಿ. ಅವ್ರು ಏನು ಕಲ್ತಿರೋ ಅದೆಲ್ಲ ನಾನು ಟೀಚ್ ಮಾಡ್ತಿದ್ರು. ನಾನು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವ್ರು ನನಗೇನಂದ್ರು, ಮುರಳಿ ನೀನು ಇನ್ನೂ ಬೇಗ ಇಂಗ್ಲೀಷ್ ಕಲಿಬೇಕು ಅಂದರೆ ಒಂದು ಕೆಲಸ ಮಾಡಬೇಕು ಅಂತ. ನನಗೆ ತುಂಬ ಇಂಟ್ರೆಸ್ಟ್, ಕಲಿಬೇಕಲ್ಲ, ಅವಾಗ ಏನು ಗೊತ್ತಿಲ್ಲ ಲ್ಯಾಂಗ್ವೇಜ್ ಇಂಗ್ಲೀಷು, ಆ ಗ್ರಾಮರು, ಆ ಸ್ಪೋಕನ್ ಇಂಗ್ಲೀಷ್ ಸ್ವಲ್ಪ ಕಲಿಬೇಕಾಗಿತ್ತು. ಸರಿ ಏನಾದ್ರು ಮಾಡ್ತೀನಿ ಅಂದರೆ ಅವ್ರು ಏನಂದ್ರು, ನೀನು ಕಲಿಸಿರೋದನ್ನ ಏನು ಕಲಿಸಿದೆಯೋ ಅದನ್ನ ಇವರು ಟೀಚ್ ಮಾಡ್ತಾ ಹೋಗಿ ಸಾಕು ಅಂತ. ಸರಿ ಅಂತ ಅವತ್ತು ಅವ್ರು ಏನು ನಂಗೆ ಟೀಚ್ ಮಾಡ್ತಾರೆ, ಅದು ನೆಕ್ಸ್ಟ್ ಡೇನ ನಾನು ಇನ್ನೊಬ್ರು ನೋಡಿಕೊಂಡು ಯಾರಾದರೂ ಹುಡ್ಕೊಂಡು ಆದರೂ ಕೂಡ ಅದನ್ನು ಟೀಚ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಯ್ತು, ನನಗೆ ಲ್ಯಾಂಗ್ವೇಜಲ್ಲಿ ಗ್ರಿಪ್ ಬಂತು. ಟೀಚ್ ಮಾಡಬೇಕಾದ್ರೆ ನಾನೇನು ಪ್ರೊಫೆಸರ್ ಆಗಬೇಕಾಗಿಲ್ಲ, PhD ಮಾಡಬೇಕಾಗಿಲ್ಲ, ಮಾಸ್ಟರ್ ಡಿಗ್ರಿ ತಗೋಬೇಕಾಗಿಲ್ಲ. ನನಗೆ 4 ಗೊತ್ತು, ಆ 4 ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನನಗೆ ಬಂದಾಗ ಫಸ್ಟ್ ಏನು ಹೇಳಿದೆ, ನಾವು ಇಲ್ಲಿ ಬಂದಿರೋದೇ ಶೇರ್ ಮಾಡ್ಕೊಳ್ಬೇಕಷ್ಟೇ. ಒಬ್ಬರು ಹೇಳೋದಕ್ಕೆ ಇನ್ನೊಬ್ಬರು ಹೇಳೋದಕ್ಕಲ್ಲ. ನಮ್ಮ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನ ಮಾತ್ರ ಶೇರ್ ಮಾಡ್ತೀವಿ. ಆ ಥರ ಬುದ್ಧ ಏನು ಮಾಡ್ದ, ಏನು ಕಲಿತಿದ್ದಾನೆ ಅದನ್ನು ಟೀಚ್ ಮಾಡೋದು ಸ್ಟಾರ್ಟ್ ಮಾಡ್ದ. ಯಾವಾಗ ಟೀಚ್ ಮಾಡೋದು ಸ್ಟಾರ್ಟ್ ಮಾಡ್ದ, ಅವಾಗ ಇನ್ನೂ ಜಾಸ್ತಿ ಕಲಿಯೋದು ಸ್ಟಾರ್ಟ್ ಮಾಡ್ದ. ಅದಕ್ಕೆ ಪತ್ರಿಕೆ ಅಂತಾರೆ ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ 3 ಇವೆ. ಕೇವಲ ಈ ಜನನ ಮರಣ ಚಕ್ರದಿಂದ ಹೊರಗಡೆ ಬರಬೇಕಾದ್ರೆ ಮುಕ್ತಿ ಪಡೆದ್ರೆ ಸಾಕಾಗಲ್ಲ. ಮುಕ್ತಿ ಪರಿಮುಕ್ತಿ ಆಗಬೇಕು, ಪರಿಮುಕ್ತಿ ಮಹಾಪರಿಮುಕ್ತಿ ಆಗಬೇಕು. ಏನು ಮುಕ್ತಿ ಅಂದರೆ, ನೀವು ಯಾವಾಗ ಸತ್ಯನ ತಿಳ್ಕೊಂತೀರೋ ಅದು ಮುಕ್ತಿ. ಬುದ್ಧ ಸಾಧನೆ ಮಾಡಿದ ಮೇಲೆ ದುಃಖಕ್ಕೆ ಕಾರಣ ಒಂದು ಆಸೆ ಅಂತ ತಿಳ್ಕೊಂಡ, ಅದು ಮುಕ್ತಿ. ಪರಿಮುಕ್ತಿ ಅಂದರೆ ಟೀಚ್ ಮಾಡಲಿಕ್ಕೆ ಹುಡುಕ್ದ ಬುದ್ಧ. ಯಾರು ನೋಡ್ತೀರ?
ಫಸ್ಟು ಅವ್ರ ಫ್ರೆಂಡ್ ಸರ್ಕಲ್ನೆಲ್ಲ ಹೋಗ್ತಾರೆ. ಅವ್ರ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರ ಹತ್ರ ಹೋಗ್ಬಿಟ್ಟು ಇದು ಸತ್ಯ, ಇದು ಧ್ಯಾನ, ಇದು ಸರಳವಾದಂತಹ ಧ್ಯಾನ, ನಾನು 6 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ, ಆದರೆ ನನಗೇನು ಗೊತ್ತಾಗಿಲ್ಲ, ಬಟ್ ಆದರೆ 5 ವರ್ಷ ಅನುಭವದಲ್ಲಿ ಧ್ಯಾನ ಮಾಡಿದೆ, ನಾನು ಇಲ್ಲೇನಾದೆ ಸತ್ಯ ತಿಳ್ಕೊಂಡೆ, ಇದು ತುಂಬ ಸಹಜವಾದ ಪದ್ಧತಿ ಅಂತ ಅವ್ರ ಫ್ರೆಂಡ್ಸ್ಗೆಲ್ಲ ತಿಳಿಸ್ತಾರೆ. ಇದು ಪರಿಮುಕ್ತಿ ಅಂದ್ರೇನು? ನಮ್ಗೇನು ಗೊತ್ತಿದೆ ಅದನ್ನ ನಮಗೆ ಗೊತ್ತಿರೋರಿಗೆ ಹೇಳಿದ್ರೆ ಪರಿಮುಕ್ತಿ. ಸತ್ಯನ ನಾವು ತಿಳ್ಕೊಂಡ್ರೆ ಮುಕ್ತಿ. ನಾವು ತಿಳ್ಕೊಂಡಿರೋ ಸತ್ಯನ ನಮಗೆ ತಿಳಿದವರಿಗೆ ತಿಳಿಸಿಕೊಟ್ರೆ ಅದು ಪರಿಮುಕ್ತಿ. ಮಹಾಪರಿಮುಕ್ತಿ ಅಂದ್ರೆ ನಾವು ತಿಳ್ಕೊಂಡಿರೋ ಸತ್ಯನ ನಮಗೆ ತಿಳಿದಿರೋರಿಗೆ ಮಾತ್ರ ಅಲ್ಲದೆ ನಮಗೆ ತಿಳಿದಿರೋ ಅವ್ರ ಹತ್ರ ಕೂಡ ಹೋಗಿ ಅವ್ರಿಗೆ ತಿಳಿಸಿದ್ರೆ ಅದು ಮಹಾಪರಿಮುಕ್ತಿ. ಏನು ಮಾಡುವಾಗ ಪ್ರಪಂಚ ಎಲ್ಲ ಕೂತ್ಕೋದಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಇಲ್ಲಿ ನನಗೆ ಕೆಲವೊಬ್ರು ಮಾತ್ರ ಗೊತ್ತು, ಎಲ್ಲರೂ ನನಗೆ ಪರಿಚಯ ಇದ್ದಾರ? ಹಾಗೇನೆ ಬುದ್ಧ ಏನ್ ಮಾಡ, ಅವನಿಗೆ ಪರಿಚಯ ಇರೋರು ಮಾತ್ರ ಅಲ್ಲದೆ ಪರಿಚಯ ಇಲ್ಲದೆ ಇರೋರ ಹತ್ರ ಕೂಡ ಹೋಗಿ ಆ ಧ್ಯಾನನ ಆಧ್ಯಾತ್ಮಿಕತೆಯನ್ನ ಟೀಚ್ ಮಾಡೋಕೆ ಸ್ಟಾರ್ಟ್ ಮಾಡೋದು. ಅದು ಮಹಾಪರಿಮುಕ್ತಿ. ನನಗೆ ಪ್ರತೀಜ ಅಂತಾರೆ ಧ್ಯಾನ ಮಾಡಿ, ಪುಸ್ತಕ ಓದಿ, ಸಜ್ಜನ ಸಂಗತಿ ಮಾಡಿ. ಏನಿದೆ ಇದರಲ್ಲಿ? ಧ್ಯಾನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಸ್ವಂತ ಅನುಭವ ಜಾಸ್ತಿ ಆಗುತ್ತೆ. ಅನುಭವವೇ ಜ್ಞಾನ. ಇವಾಗ ನಾನು ಏನೇ ಹೇಳಿ, ಕೆಲವೊಂದು ನನ್ನ ಅನುಭವದಿಂದ ಹೇಳಿರ್ಬೋದು, ಕೆಲವೊಂದು ನನ್ನ ಪುಸ್ತಕದಿಂದ ಹೇಳಿರ್ಬೋದು, ಕೆಲವೊಂದು ನಾನು ಕೇಳಿರೋದನ್ನ ಹೇಳಿರ್ಬೋದು. ಆದರೆ ನನ್ನಂತೂ ಸ್ವಂತ ಜ್ಞಾನ ಅಂತ ಯಾವುದಿರುತ್ತೆ ಗೊತ್ತಾ? ನಾನು ಯಾವುದು ನನ್ನ ಅನುಭವದಿಂದ ಹೇಳಿದ್ದೀನೋ ಅದು ಮಾತ್ರ ನನ್ನ ಸ್ವಂತ ಜ್ಞಾನ. ನಾನು ಏನು ಪುಸ್ತಕದಿಂದ ನಿಮಗೆ ಹೇಳಿದ್ದೀನಿ, ನಾನು ಏನು ಇನ್ನೊಬ್ಬರ ಹತ್ರ ಕೇಳ್ಕೊಂಡು ಬಂದು ನಾನು ನಿಮಗೆ ಹೇಳಿದ್ದೀನಿ, ಅದು ಮಾತ್ರ ನನ್ನ ಜ್ಞಾನ ಆಗಿದೆ. ಸೊ ಧ್ಯಾನ ಏನಾಗುತ್ತಂದ್ರೆ ಸ್ವಂತ ಅನುಭವನ ಜಾಸ್ತಿ ಮಾಡೋದು. ಸ್ವ ಅನುಭವವೇ ಜ್ಞಾನ. ಯಾವಾಗ ನಿಮಗೆ ಸ್ವಂತ ಅನುಭವ ಜಾಸ್ತಿ ಆಗುತ್ತೋ ಶಕ್ತಿ ಜಾಸ್ತಿ ಆಗುತ್ತೆ, ಮಾತಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೀವು ಏನೇ ಹೇಳಿ ಅದರಲ್ಲಿ ಕ್ಲಾರಿಟಿ ಇರುತ್ತೆ. ನಾನು ಏನೇನು ಮಾತಾಡ್ತಿದ್ದೀನಿ ಅದ್ರ ಬಗ್ಗೆ ಯಾರು ಒಂದು ಡೌಟ್ ಕೇಳಿದ್ರೆ ಅದಕ್ಕೆ ಕೊಡೋದಕ್ಕೆ ಕ್ಲಾರಿಟಿ ನನ್ನ ಹತ್ರ ಇರುತ್ತೆ. ಯಾಕೆ? ನಾನು ಏನೇನು ಮಾತಾಡ್ತಿದ್ದೆ ಅದೆಲ್ಲ ನಾನು ಒಂದಲ್ಲ ಒಂದಿನ ಅನುಭವ ಪಡ್ತೀನಿ, ಕಾನ್ಫಿಡೆನ್ಸ್ ಬರುತ್ತೆ. ಧ್ಯಾನ ಮಾಡೋದ್ರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಆ ಶಕ್ತಿ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು? ಮೈಂಡ್ನ ಖಾಲಿ ಮಾಡ್ತೀವಿ, ಎಂಟಿ ಮಾಡ್ತೀವಿ. ದೇಹ, ಮನಸ್ಸು, ಆತ್ಮ, ಈ ಮೂರಂತೂ ಇದೆಯಾ ಎಲ್ಲರಿಗೂ ಗೊತ್ತಾನೆ. ಇದ್ರ ಬಗ್ಗೆ ಏನಾರ ಪ್ರೂಫ್ ಬೇಕಾ? ದೇಹ ಕಣ್ಣಿಗೆ ಕಾಣ್ತಿದೆ, ಹೌದಾ? ಮನಸ್ಸು ಅಂದ್ರೆ ಏನಿಲ್ಲ, ಅದೇನೋ ಕಣ್ಣಿಗೆ ಕಾಣಲ್ಲ, ಫೀಲ್ ಆಗಲ್ಲ. ಪ್ರತಿಯೊಬ್ಬರು ಆಲೋಚನೆ ಮಾಡ್ತಿದ್ದೀರಿ ತಾನೆ. ನಾನೊಂದು ಮಾತು ಮಾತಾಡ್ಬೇಕಂದ್ರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಸೆಕೆಂಡ್ಸ್ ಆಫ್ ಟೈಮ್ ನಾವು ಒಳ್ಳೆ ಥಿಂಕ್ ಮಾಡಬೇಕು. ನಾನು ಈ ಮಾತು ಇವಾಗ ಮಾತಾಡಬೇಕು ಅಂತ, ಹೌದಾ? ಆ ಆಲೋಚನೆ ಮನಸ್ಸು ಅಂದರೆ ಏನು ದೇಹ ಥರ ಇರಲ್ಲ, ಆಲೋಚನೆ ಒಂದಲ್ಲ ಒಂದು ಕಂಟಿನ್ಯೂಸ್ ಆಗಿ ಆಲೋಚನೆ ಬರ್ತಾ ಇರುತ್ತೆ, ಅದರ ನಾವು ಮನಸ್ಸು ಅಂತ. ಆತ್ಮ ಅಂತೀವಿ. ಆತ್ಮ ಅಂದರೆ ಅದು ಕಣ್ಣಿಗೆ ಕಾಣಲ್ಲ, ಅದೊಂದು ಶಕ್ತಿ, ಇನ್ವಿಸಿಬಲ್, ಕಣ್ಣಿಗೆ ಕಾಣಲ್ಲ. ಒಬ್ಬ ಮನುಷ್ಯ ಸತ್ತೋಗಿರ್ತಾನೆ, ಒಬ್ಬ ಮನುಷ್ಯ ಜೀವಂತವಾಗಿರ್ತಾನೆ. ಡಿಫ್ರೆನ್ಸ್ ಏನು? ಸಮ್ ಪವರ್. ನಾನು ಕೈ ಆಡಿಸಿ ಬಾಯಿ ಬಿಟ್ಟು ಮಾತಾಡ್ತಿದ್ದೀನಿ ಅಂದರೆ ಒಳಗಡೆ ಏನೋ ನಡೆಸ್ತಾ ಇರುವಂಥ ಪವರ್ ಇದೆ. ಕೇವಲ ಇಲ್ಲಿ ನಾಲಿಗೆ ಇದೆ, ಕೇವಲ ಇಲ್ಲಿ ಕೈ ಇದೆ, ನಾನು ಆಡಿಸ್ತಾ ಇದ್ದೀನಿ ಅಂತಲ್ಲ, ಇದನ್ನು ಆಪರೇಟ್ ಮಾಡುವ ಒಂದು ಒಳಗಡೆ ಒಂದು ಪವರ್ ಇದೆ. ಆ ಪವರ್ ಸೋಲ್. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ತೀವಿ, ತುಂಬ ಡೀಪ್ ಆಗಿ ಹೋಗಿ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಪವರು ಕಂಪ್ಲೀಟ್ ಆಗಿ ನಮ್ಗೆ ಬರಬೇಕು ಅಂದರೆ, ಅದನ್ನು ನಾವು ಆಕ್ಸೆಸ್ ಮಾಡಬೇಕು ಅಂದರೆ ಒಂದು ಬೇಕೇ ಬೇಕು, ಅದು ಧ್ಯಾನ. ಸಪೋಸ್ ಪ್ರತಿಯೊಬ್ಬರು ಅಟ್ಲೀಸ್ಟ್ ಕೆಲವೊಬ್ಬರ ಮನೆಯಲ್ಲಿ ಕಂಪ್ಯೂಟರ್ ಅಂತೂ ಇದೆ, ಕಂಪ್ಯೂಟರ್ ಇದೆ, ಇಂಟರ್ನೆಟ್ಟು ಇದೆ. ಕಂಪ್ಯೂಟರ್ ಇದ್ದಷ್ಟಕ್ಕೆ ಇಂಟರ್ನೆಟ್ ಕನೆಕ್ಷನ್ ಬರುತ್ತಾ? ಓಪನ್ ಮಾಡ್ಬೋದಾ ನಾವು ಇಂಟರ್ನೆಟ್? ಆಗಲ್ಲ.
ಅದಕ್ಕಂತೂ ಒಂದು ಕನೆಕ್ಷನ್ ಬೇಕು, ಮಧ್ಯೆ ಒಂದು ಮಾಡಮ್ ಅಂತ ಬರುತ್ತೆ ಅಲ್ಲ. ಬಾಡಿ ಇದೆ, ಸೋಲ್ ಇದೆ, ಪವರ್ ಇದೆ, ನಾಲೆಡ್ಜ್ ಇದೆ, ಶಕ್ತಿ ಇದೆ, ಅದನ್ನು ಕನೆಕ್ಟ್ ಮಾಡಬೇಕು. ಆ ಕನೆಕ್ಟ್ ಮಾಡೋದಕ್ಕೆ ಆ ಮಾಡಮ್ ಮೆಡಿಟೇಷನ್. ನೀವು ಯಾವಾಗ ಧ್ಯಾನ ಮಾಡ್ತೀರಿ ಏನಾಗುತ್ತೆ, ಈ ಸೋಲ್ ಪವರ್ಗೆ ನಮ್ಮನ್ನ, ನಮ್ಮ ಬಾಡಿನ, ನಮ್ಮ ಮೈಂಡ್ನ ಕನೆಕ್ಟ್ ಮಾಡ್ತಾರೆ. ಏನು? ಮೆಡಿಟೇಷನ್. ಮೆಡಿಟೇಷನ್ ಮಾಡೋದ್ರಲ್ಲಿ ಏನಾಗುತ್ತೆ, ಮೈಂಡ್ ಎಂಟಿ ಆಗಿ ಸೋಲ್ ಪವರ್ ಉಪಯೋಗಿಸ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಧ್ಯಾನ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಫಸ್ಟ್ ನಮ್ಮಲ್ಲಿ ಧ್ಯಾನ ಮಾಡಬೇಕು, ಧ್ಯಾನ ಮಾಡಿದ್ರೆ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ಹೇಳ್ತಾರೆ ಸಜ್ಜನ ಸ್ವಾಧ್ಯಾಯ ಮಾಡಬೇಕು ಅಂತ. ಏನಕ್ಕೆ ಸ್ವಾಧ್ಯಾಯ ಮಾಡಬೇಕು? ಏನಕ್ಕೆ ಸ್ವಾಧ್ಯಾಯ ಮಾಡಬೇಕು ಅಂದರೆ, ನಮ್ಮ ಮಕ್ಕಳಿದ್ದಾರೆ, ಅವರ ಸ್ಕೂಲ್ಗೆ ಕಲಿಸ್ತೀವಿ. ಏನಕ್ಕೆ? ಅವ್ರ ಬುದ್ಧಿ ಜಾಸ್ತಿ ಆಗಲಿ ಅಂತ. ಸ್ಕೂಲ್ಗೆ ಹೋಗಿಲ್ಲ ಅಂದರೆ, ಸ್ಕೂಲ್ಗೆ ಹೋಗದೇ ಇರೋರು ಸ್ಕೂಲ್ಗೆ ಹೋಗಿರೋರು ಡಿಫ್ರೆನ್ಸ್ ಏನಿರುತ್ತೆ? ಬುದ್ಧಿ ಡಿಫ್ರೆನ್ಸ್ ಇರುತ್ತೆ. ಸ್ಕೂಲ್ಗೆ ಹೋಗಿರೋರು ಏನು ಮಾಡ್ತಾರೆ? ಪುಸ್ತಕ ಓದ್ತಾರೆ. ಯಾವಾಗ ಪುಸ್ತಕ ಜಾಸ್ತಿ ಓದ್ತಾರೋ ಅವಾಗ ಬುದ್ಧಿ ಜಾಸ್ತಿ ಆಗುತ್ತೆ. ಪತ್ರಿಕೆ ಅನ್ನೋದು ಕೂಡ ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಬುದ್ಧಿ ಜಾಸ್ತಿ ಆಗುತ್ತೆ. ಸ್ವಾಧ್ಯಾಯ ಯಾವ ಥರ ಮಾಡಬೇಕು? ನಂದು ಹಿಂದೂ ಧರ್ಮ, ನಾನು ಕೇವಲ ಭಗವದ್ಗೀತೆ ಮಾತ್ರ ಓದ್ತೀನಿ, ನಾನು ಮುಸ್ಲಿಮು, ನಾನು ಕುರಾನ್ ಮಾತ್ರ ಓದ್ತೀನಿ, ನಾನು ಕ್ರಿಶ್ಚಿಯನ್ನು, ನಾನು ಬೈಬಲ್ ಮಾತ್ರ ಓದ್ತೀನಿ. ಸ್ವಾಧ್ಯಾಯ ಅನ್ನೋದು ಆ ಥರ ಇರಬಾರ್ದು. ಒಂದು ಮಾರ್ಗದಲ್ಲಿ ಇದ್ದೀವಿ ನಾವು, ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದೀವಿ. ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಯಾರ್ಯಾರು ಏನೇನು ರಿಸರ್ಚ್ ಮಾಡಿದ್ದಾರೆ, ಅದನ್ನೆಲ್ಲ ಓದಬೇಕು, ಅದನ್ನೆಲ್ಲ ತಿಳ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಮ ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಆಲೋಚನೆ ಮಾಡೋ ವಿಧಾನ ಜಾಸ್ತಿ ಆಗುತ್ತೆ. ಒಂದಾನೊಂದು ಟೈಮಲ್ಲಿ ಅಬ್ದುಲ್ ಕಲಾಂ ಈ ಥರ ಥಿಂಕ್ ಮಾಡ್ದ, ನಾನು ಏನಕ್ಕೆ ಆ ಥರ ಥಿಂಕ್ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ನಮಗೆ ಜಾಸ್ತಿ ಆಗುತ್ತೆ. ಒಂದಾನೊಂದು ಟೈಮಲ್ಲಿ ಪ್ರಾಬ್ಲಮ್ ಬಂದರೆ ಮಹಾತ್ಮ ಗಾಂಧೀಜಿ ಈ ಥರ ಮಾಡ್ದ, ನನಗೇನಾಗಿದೆ, ನಾನೇನಕ್ಕೆ ಮಾಡಬಾರ್ದು ಅನ್ನೋ ಒಂದು ಛಲ ಬರುತ್ತೆ. ನೆಲ್ಸನ್ ಮಂಡೇಲಾ 20 ವರ್ಷಕ್ಕಿಂತ ಮೇಲೆ ಜೈಲಲ್ಲಿದ್ದಾರೆ. ಅದು ಆದಮೇಲೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ. ನಾನೇನಕ್ಕೆ ಮಾಡಬಾರ್ದು ಅನ್ನೋ ಒಂದು ಛಲ ಬರುತ್ತೆ. ಪುಸ್ತಕ ಓದೋದ್ರಿಂದ ಆ ಛಲ ಬರುತ್ತೆ, ಆ ಆಲೋಚನೆ ವಿಧಾನ ಬರುತ್ತೆ. ಅದಕ್ಕೆ ಪುಸ್ತಕ ಓದೋದು. ಆ ಪುಸ್ತಕ ಓದೋದ್ರಿಂದ ಏನಾಗುತ್ತೆ, ಬುದ್ಧಿ ಜಾಸ್ತಿ ಆಗುತ್ತೆ. ಒಬ್ಬ ವಿವೇಕಾನಂದ ಅವರು ಈ ಥರ ಮಾತಾಡ್ತಿದ್ರು. ವಿವೇಕಾನಂದ ಅವರು ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ತಿರ್ಲಿಲ್ಲ, ನಾನು ಏನಕ್ಕೆ ತಪ್ಪಾಗಿ ಮಾತಾಡ್ತಿದ್ದೀನಿ ಅನ್ನೋ ಬಗ್ಗೆ. ವಿವೇಕಾನಂದ ಬಗ್ಗೆ ಓದಿದ್ರೆ ಈ ವಿಷಯ ಗೊತ್ತಾಗುತ್ತೆ. ಗೌತಮ್ ಬುದ್ಧ ಬಾಯಿ ಬಿಟ್ಟರೆ ಆಧ್ಯಾತ್ಮಿಕವಾಗಿರುವಂತಹ ಒಂದು ಬೋಧನೆ ಮಾತ್ರ ಮಾಡ್ತಿತ್ತು, ವೇಸ್ಟ್ ಮಾತಾಡ್ತಿರ್ಲಿಲ್ಲ. ನಾನೇನಕ್ಕೆ ವೇಸ್ಟ್ ಮಾತಾಡಬೇಕು ಅನ್ನೋ ಒಂದು ಬುದ್ಧಿ ಬರುತ್ತೆ. ಈ ಥರ ಒಂದಲ್ಲ ಒಂದು ಪ್ರತಿಯೊಂದು ಪುಸ್ತಕದಿಂದ ನೀವು ಒಂದೊಂದು ಕಲಿತಾ ಹೋಗ್ತೀವಿ. ಸರ್ವಜ್ಞ ಹೇಳಿದ್ದಾರೆ, ಒಬ್ಬೊಬ್ಬರಲ್ಲಿ ಒಂದೊಂದನ್ನು ಕಲಿತ್ರೆ ಅವನು ಸರ್ವಜ್ಞ, ಜ್ಞಾನದ ಪರ್ವತವೇ ಆದ ಸರ್ವಜ್ಞ. ಮತ್ತು ಒಂದೊಂದು ಕಲೆಕ್ಟ್ ಮಾಡ್ಕೊತಾ ಹೋಗ್ತೇವೆ. ಅದಕ್ಕೆ ಪುಸ್ತಕ ಓದ್ತೇವೆ. ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಪುಸ್ತಕ ಓದೋದ್ರಿಂದ ನಮ್ಮಲ್ಲಿ ಬುದ್ಧಿ ಜಾಸ್ತಿ ಆಗುತ್ತೆ, ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ಏನಾಗುತ್ತೆ, ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ. ಮನುಷ್ಯ ಅನ್ನೋನು ತುಂಬ ಸಂಗತಿ ಹೋಗ್ತೀರಾ. ಇವಾಗ ನನ್ನ ಸುತ್ತಮುತ್ತ ಯಾರೂ ಇಲ್ಲ ಅಂದರೆ ನಾನಿಲ್ಲಿ ಜೀವ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ನಾನು ಒಬ್ಬನೇ ಇದ್ದರೆ ಜೀವನ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರ ಹತ್ರನೂ ಒಂದಲ್ಲ ಒಂದು ಸಹಾಯ ಪಡಿಬೇಕು, ಸಹಾಯ ಮಾಡಬೇಕು. ಮನುಷ್ಯ ಅನ್ನೋನೊಬ್ಬ ಸಂಗತಿ, ಶೇರಿಂಗ್ ಇರಬೇಕು, ಸಪೋರ್ಟ್ ಇರಬೇಕು. ಅದನ್ನೇ ಪತ್ರಿಕೆ ಅಂದರೆ ಮಿತ್ರತ್ವ ಭಾವನೆ ಅಂತ, ಫ್ರೆಂಡ್ಶಿಪ್. ಎಲ್ಲರ ಹತ್ರ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾರ ಹತ್ರ? ಕೇವಲ ನಮ್ಮ ರಿಲೇಟಿವ್ಸ್ ಹತ್ರ ಅಲ್ಲ,
ಕೇವಲ ನಮ್ಮ ಅಕ್ಕಪಕ್ಕದಲ್ಲಿರೋ ಮಾತ್ರ ಇಲ್ಲ, ಎಲ್ಲರಂತ ಆ ಶೇರಿಂಗ್ ಬರಬೇಕು, ಆ ಫ್ರೆಂಡ್ಶಿಪ್ ಡೆವಲಪ್ ಆಗಬೇಕು, ಆ ಮಿತ್ರತ್ವ ಭಾವನೆ ಡೆವಲಪ್ ಆಗಬೇಕು ಅಂತ ಒಂದು ಸಂಘಟನೆ ಏನಾಗಬೇಕು. ಅವಾಗ ಏನು ಮಾಡಬೇಕು, ಎಲ್ಲರೂ ಒಂದ್ರ ಹತ್ರ ಕೂಡ್ಬೇಕು, ಸೇರ್ಬೇಕು. ಈ ಥರ ಸೇರಿ ಪ್ರತಿಯೊಬ್ಬರು ಅವರವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಏನಾದರೂ ಹೆಲ್ಪ್ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದು ಸಜ್ಜನ ಸಾಧನೆ. ಇವಾಗ ಇಲ್ಲಿ ಬಂದು ಈ ಕ್ಲಾಸ್ ಮಾಡೋದ್ರಿಂದ ಒಂದಲ್ಲ ಒಂದನ್ನು ಉಪಯೋಗ ಆಗಿದ್ದಾರೆ ಇಲ್ಲಿರೋರಿಗೆ, ಆಗಿದೆ ತಾನೆ? ಹೌದಾ? ಅಟ್ಲೀಸ್ಟ್ ಇಲ್ಲಿ ಬಂದಿರೋದಕ್ಕೆ ನನಗಂತೂ ಉಪಯೋಗ ಆಗಿದೆನಾ ಇಲ್ಲ? ಏನಕ್ಕೆ? ನಾನು ಮಾತಾಡೋ ಪ್ರತಿ ಮಾತು ನಿಮಗಿಂತ ಮುಂಚೆ ನಾನೇ ಕಲಿತೀನಿ. ನನ್ನ ಮಾತು ನಿಮ್ಮನ್ನು ಸೇರೋಕ್ಕಿಂತ ಮುಂಚೆ ನನ್ನ ಕಿವಿ ಸೇರಿದೆ. ನಾನು ಏನೇ ಮಾತಾಡಿದ್ರು ಅದರಿಂದ ನಿಮಗಿಂತ ಜಾಸ್ತಿ ನಾನೇ ಕಲಿತೀನಿ. ಸೊ ಸಜ್ಜನ ಸಾಂಗತ್ಯದಿಂದ ಏನಾಗುತ್ತೆ, ಆ ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ, ಆ ಶೇರಿಂಗ್ ಜಾಸ್ತಿ ಆಗುತ್ತೆ, ನಾವು ಕಲಿಯೋದು ಜಾಸ್ತಿ ಆಗುತ್ತೆ. ಯಾವಾಗ ಶೇರಿಂಗ್ ಜಾಸ್ತಿ ಆಗುತ್ತೋ ನಮಗೂ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಪತ್ರಿಕೆ ಮುಖ್ಯ ಉದ್ದೇಶ ನೀವು ಎಷ್ಟು ಧ್ಯಾನ ಮಾಡಿದ್ದೀರಿ, ಎಷ್ಟು ಸಾಧನೆ ಮಾಡ್ತಿದ್ದೀರಿ ಅನ್ನೋದಕ್ಕಿಂತ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಅತ್ಯಂತ ಮುಖ್ಯವಾಗಿರೋದು ನೀವು ಎಷ್ಟು ಕರೆಕ್ಟಾಗಿ ಮಾತಾಡ್ತಿದ್ದೀರಿ, ಎಷ್ಟು ಸತ್ಯವನ್ನು ಮಾತಾಡ್ತಿದ್ದೀರಿ. ಎರಡೇ ಅವರು ಒಂದು ಯಾರ ಬಗ್ಗೆನೋ ಕಂಪ್ಲೇಂಟ್ ಮಾಡಬೇಡಿ, ಯಾರ ಬಗ್ಗೆನೋ ಜಡ್ಜ್ ಮಾಡಬೇಡಿ. ಅವರು ಆ ಥರ ಇವರು ಈ ಥರ ಅಂತ ಇನ್ನೊಬ್ಬರ ಹತ್ರ ಹೋಗಿ ಹೇಳೋದು ಕಂಪ್ಲೇಂಟು. ಯಾರನ್ನೋ ಒಂದು ಕೆಲಸ ಮಾಡಿದ್ರೆ ಅವರು ಈ ಥರ ಏನಕ್ಕೆ ಮಾಡಿದ್ರು ಅಂತ ಜಡ್ಜ್ ಮಾಡಿ ಇನ್ನೊಬ್ಬರ ಹತ್ರ ಹೋಗಿ. ಇವೆರಡನ್ನು ಬಿಟ್ಟರೆ ಅಷ್ಟೇ ಸಾಕು. ನೀವು ಧ್ಯಾನದಲ್ಲಿ ಎಷ್ಟು ಕಲಿತೀವಿ, ನಿಮ್ಮ ಮಾತಾಡೋದ್ರಲ್ಲಿ ಅಷ್ಟಕ್ಕಿಂತ ಜಾಸ್ತಿನೇ ಕಲಿತೀವಿ. ನಮ್ಮ ಹತ್ರ ಎನರ್ಜಿ ಇರುತ್ತೆ. ಹೌದಾ? ಸಪೋಸ್ ಫಿಸಿಕಲ್ ಆಗಿ ನಾವೇನು ಊಟ ಮಾಡ್ತೀವಿ, ಆ ಎನರ್ಜಿನ ನಾವು ಏನಕ್ಕೆ ಉಪಯೋಗಿಸ್ಕೊತೀವಿ? ಏನಾದರೂ ಕೆಲಸ ಮಾಡೋದಕ್ಕೆ ಉಪಯೋಗಿಸ್ಕೊಂತ ಹೋಗ್ತಾ ಇರ್ತೀವಿ. ನಾವೇನಾದ್ರೂ ವೇಸ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ನಮ್ಗೆ ಬೇಕಾದ ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತಾ? ಹಾಗೇನೆ ಸ್ಪಿರಿಚುವಲ್ ಆಗಿ ನೀವು ಎಷ್ಟು ಧ್ಯಾನ ಮಾಡ್ತಾ ಹೋಗ್ತೀರೋ ಅಷ್ಟು ಎನರ್ಜಿ ಕಲೆಕ್ಟ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ಆ ಶಕ್ತಿನ ಇಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇರ್ತೀವಿ. ಈ ಎನರ್ಜಿನ ನೀವು ಯಾವ ಥರ ಸ್ಪೆಂಡ್ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. 80% ಎನರ್ಜಿ ನೀವು ನಿಮ್ಮ ಮಾತಾಡೋದ್ರಲ್ಲೇ ಉಪಯೋಗಿಸ್ತೀವಿ. ಅದಕ್ಕೆ ಪತ್ರಿಕೆ ಅನ್ನೋದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಮುಖ್ಯವಾಗಿ ಕಲಿಯೋದು ಏನಾರ ಇದೆ ಅಂದರೆ ಅದು ಮಾತಾಡೋ ವಿಧಾನ. ಏನಕ್ಕೆ? ನಿಮ್ಮಲ್ಲಿ 80% ಎನರ್ಜಿ ನೀವು ನಿಮ್ಮ ಮಾತಾಡೋದ್ರಲ್ಲೇ ಖರ್ಚು ಮಾಡ್ತಾ ಇದ್ದೀರಿ. ಅಲ್ಲಿ ನೀವು ಲಾಕ್ ಮಾಡಿದ್ದೀರಿ ಅಂದರೆ ಅದನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಿ ಅಂದರೆ ಅಂತ. ಆ 80% ಎನರ್ಜಿ ಹೊರಗಡೆ ಹೋಗ್ತಿದೆ ಅಂದರೆ ಅದು ಹೆಂಗಿರ್ಬೇಕು ಗೊತ್ತಾ? ಇನ್ನೊಂದು 800% ಎನರ್ಜಿನ ರಿಟರ್ನ್ ತಗೊಂಡು ಬರ್ಬೇಕಾಗಿದೆ. ಆ ಥರ ಇರಬೇಕು. ಅದು ಹೇಗೆ ಸಾಧ್ಯ? ಅಂದರೆ ನಾವು ಪ್ರತಿಯೊಂದು ಮಾತು ಕೂಡ ಎನರ್ಜೆಟಿಕ್ ಆಗಿದೆ. ನಾವು ಖರ್ಚು ಮಾಡೋ ಪ್ರತಿ ಮಾತು ಕೂಡ ಇಡೀ ಇಂಟರ್ನ್ ಎನರ್ಜಿನ ತಗೊಂಡು ಬರುತ್ತೆ. ನಮ್ಮ ಹತ್ರ ಯಾವ ಥರ ತಗೊಂಡು ಬರುತ್ತೆ ಎನರ್ಜಿನ? ಎರಡು ಥರ ಇದೆ ಅಂತ ಹೇಳ್ತಾರೆ. ಒಂದು ಪಾಸಿಟಿವ್ ಆಗಿ, ಇನ್ನೊಂದು ನೆಗೆಟಿವ್ ಆಗಿ. ನೀವು ಯಾವಾಗ ನೆಗೆಟಿವ್ ಆಗಿ ಮಾತಾಡ್ತೀರೋ ಅವಾಗ ಎನರ್ಜಿ ವೇಸ್ಟ್ ಆಗುತ್ತೆ. ನೀವು ಯಾವಾಗ ಪಾಸಿಟಿವ್ ಆಗಿ ಮಾತಾಡ್ತೀರೋ ಅವಾಗ ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ. ಎರಡು ಥರ ಇದೆ. ಇನ್ನೊಬ್ಬರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಎನರ್ಜಿ ಲಾಸ್ ಆಗುತ್ತೆ. ಎರಡನ್ನೂ ಡಿಸೈಡ್ ಆಗಿ ನೀವು ಸೊ ನೀವು ಮಾತಾಡಬೇಕಾದ್ರೆ ನೀವು ಡಿಸೈಡ್ ಆಗಬೇಕು, ನಾನು ಪ್ರತಿ ಮಾತು ಈ ಥರ ಮಾತಾಡಬೇಕು ಅಂತ. ಅವಾಗ ನಿಮ್ಮ ಎನರ್ಜಿನ ನೀವು ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ ಅನ್ಕೋಣ. ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀನಿ. ನಾನು
ಅಮೌಂಟ್ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ಅದನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀನ, ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನ? ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೇನೆ ನೀವು ಮಾಡೋ ಪ್ರತಿ ಆಲೋಚನೆಯಲ್ಲಿ ಕೂಡ, ನೀವು ಮಾತಾಡೋ ಪ್ರತಿ ಮಾತಲ್ಲಿ ಕೂಡ, ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಕೂಡ ನಿಮ್ಮ ಎನರ್ಜಿ, ನಿಮ್ಮ ಸೋರ್ಸ್, ಜ್ಞಾನದಿಂದ ಪಡುವ ಶಕ್ತಿ ಮಲ್ಟಿಪ್ಲೈ ಆಗಬೇಕು ಹೊರತು ವೇಸ್ಟ್ ಆಗ್ತದೆ. ಪಾಸಿಟಿವ್ ಆಗಿ ಮಾತಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ, ನೆಗೆಟಿವ್ ಆಗಿ ಮಾತಾಡಿದ್ರೆ ಲಾಸ್ ಆಗುತ್ತೆ. ಪಾಸಿಟಿವ್ ಕೆಲಸ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ, ನೆಗೆಟಿವ್ ಕೆಲಸ ಮಾಡಿದ್ರೆ ಲಾಸ್ ಆಗುತ್ತೆ. ಪಾಸಿಟಿವ್ ಕೆಲಸ ನೆಗೆಟಿವ್ ಕೆಲಸ ಅಂತ ಏನು? ನಮ್ಗೆ 10 ಮಂದಿಗೆ ಉಪಯೋಗ ಆಗೋ ಒಂದು ಕೆಲಸ ಮಾಡಿದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಇನ್ನೂ ಕೆಲವರು ಇರ್ತಾರೆ ಅದೇ ಕೆಲಸಕ್ಕೆ ಇನ್ನೊಬ್ರು ಲಾಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ? ಇವರು ಎನರ್ಜಿ ಲಾಸ್ ಆಗ್ತಾ ಇದೆ. ಇಲ್ಲಿ ಅದಕ್ಕೆ ನಾವು ತಗೊಂಡಿರುವಂತಹ ಎನರ್ಜಿನ ನಾವು ಯಾವ ಥರ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಆರ್ಟ್, ಅದೊಂದು ಕಲೆ. ಅದನ್ನು ಕಲಿಬೇಕು. ಅದನ್ನು ಕಲಿಬೇಕು ಅಂದರೆ ಧ್ಯಾನ ಮಾಡಲೇಬೇಕು, ಸ್ವಾಧ್ಯಾಯ ಮಾಡಲೇಬೇಕು, ಸಜ್ಜನ ಸಾಂಗತ್ಯ ಮಾಡಲೇಬೇಕು. ಸೊ ಯಾರೇ ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಓದಿದ್ರು ಕೂಡ ನಾವಾಗಿ ಸಾಧನೆ ಮಾಡಿಲ್ಲ ಅಂದ್ರೆಗಿನ ಎಲ್ಲ ಜೀರೋ. ಅದು ಮೈಂಡ್ ಲೆವೆಲಲ್ಲೇ ಇರುತ್ತೆ ಹೊರತು ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲ್ವರೆಗೂ ಹೋಗಲ್ಲ. ನೀವು ಯಾವಾಗ ಎಕ್ಸ್ಪೀರಿಯನ್ಸ್ ತಗೋತೀರಿ ಅವಾಗ ಮಾತ್ರ ಸಬ್ಕಾನ್ಷಿಯಸ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಈ ಕ್ಲಾಸ್ನ ನಾವು 10 ನಿಮಿಷ ಧ್ಯಾನ ಮಾಡಿ ಆಮೇಲೆ ಮುಗಿಸ್ತಾ ಇದ್ದೀವಿ.